ಶ್ರೀಪಾದಂಗಳು. ಕನಿಷ್ಠ ಸಂಕ್ಷಿಪ್ತವಾಗಿ ಅವರ ಚರಿತ್ರೆಯ ಪರಿವಿಡಿಯನ್ನು ಓದಬೇಕಾದ್ರೇ 1 ಗಂಟೆ ಬೇಕಾಗತ್ತೆ. ಆದರೂ ಸಂಕ್ಷೇಪದಲ್ಲಿ ಅವರ ಸ್ಮರಣೆಯನ್ನು ಮಾಡುವ ಪ್ರಯತ್ನವನ್ನು ಮಾಡೋಣ. ಇವತ್ತು ಆರಾಧನೆ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರ ಅದ್ಭುತವಾಗಿರತಕ್ಕಂತಹ ಚರಿತ್ರೆ. ಇದೇ ಶ್ರೀಮದ್ ಉತ್ತರಾದಿ ಮಠದ ಪೀಠವನ್ನು ಅಲಂಕರಿಸಿದಂತಹ ಮಹಾನುಭಾವರು ಸತ್ಯನಾಥತೀರ್ಥ ಶ್ರೀಪಾದಂಗಳವರ ಶಿಷ್ಯರು ಸತ್ಯಾಭಿನವ ತೀರ್ಥರು. ಇದೀಗ ನಾನು ಹೇಳಿದೆ, ನಾಚಾರ ಕೋಯಿಲ್ ಅನ್ನುವಂತಹ ಒಂದು ಶ್ರೇಷ್ಠವಾದ ಕ್ಷೇತ್ರ, ವೈಷ್ಣವ ಕ್ಷೇತ್ರದಲ್ಲಿ ಅವರು ವಾಸ ಮಾಡಿದ್ದಾರೆ. ಆ ವೈಷ್ಣವ ಕ್ಷೇತ್ರದಲ್ಲಿ ವಾಸ ಮಾಡಿರತಕ್ಕಂತಹ ಆ ಸತ್ಯಾಭಿನವರ ಮಹಿಮೆಯನ್ನು ತಿಳಿಯುವಾಗ ಆ ಕ್ಷೇತ್ರದ ಮಹಿಮೆ ಸ್ವಲ್ಪ ಹೇಳುತ್ತೇನೆ. ಅಲ್ಲಿ ಗರುಡ ವಾಹನ ವಿಶೇಷ. ಸಾಮಾನ್ಯವಾಗಿ ನೀವೆಲ್ಲ ನೋಡೋ ಗರುಡ ವಾಹನ ಹಿತ್ತಾಳಿದಿರುತ್ತದೆ. ಅಲ್ಲಿ ಇಲ್ಲಿ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಅಲ್ಲಿ ಕಲ್ಲಿನದು. ಇಷ್ಟು ಎತ್ತರ, ನೆಲದಿಂದ ಇಷ್ಟು ಎತ್ತರ ಗರುಡ ಇದೆ. ಅದರ ವಿಚಿತ್ರವಾಗಿರತಕ್ಕಂತಹ ಲೀಲೆ ಅಂದರೆ ಇದನ್ನು ನೀವು ನಂಬದೇ ಇರ್ರಿ, ನೀವು ಹೋಗಿ ನೋಡಿ ನಂಬಿ ಅಷ್ಟೇ. ಅದು ಭಗವಂತನ ಅದ್ಭುತವಾದ ಲೀಲೆ. 4 ಜನ ಅಷ್ಟು ಭಾರದ ಕಲ್ಲಿನ ಗರುಡನನ್ನು ಎತ್ತುತ್ತಾರೆ. ಆ ಒಳಗೆ 4 ಜನನೇ ಹಿಡಿಸೋದು, ಜಾಸ್ತಿ ಹಿಡಿಸೋದೇ ಇಲ್ಲ ಗರ್ಭಗುಡಿಯಲ್ಲಿ, ಗರುಡನ ಗರ್ಭಗುಡಿಯಲ್ಲಿ. ಆ ಉತ್ಸವದ ಸಂದರ್ಭದಲ್ಲಿ 4 ಜನ ಎತ್ತಿ ತರ್ತಾರೆ. ಹೊರಗೆ ಬಂದ ತಕ್ಷಣ ಒಂದು 8-10 ಜನ 16 ಜನ ನಿಲ್ಲೋ ಅವಕಾಶ ಇರ್ತದೆ. ಅಲ್ಲಿ ಬಂದ ಮೇಲೆ 4 ಜನರಿಗೆ ಎತ್ತಲಿಕ್ಕೆ ಆಗೋದಿಲ್ಲ, 8 ಜನನೇ ಹಿಡಿಬೇಕು. ಕೆಳಗಿಳಿದ ಮೇಲೆ 16 ಜನ. ಹೊರಗೆ ಹೋಗೋ ವೇಳೆಯಲ್ಲಿ 36, 40, 50 ಜನ ಹಿಡಿದ್ರೇನೆ ಅದನ್ನು ಸರಿಸಲಿಕ್ಕೆ ಆಗ್ತದೆ. ಇಲ್ಲದಿದ್ರೆ ಅಳಗಾಡೋದೇ ಇಲ್ಲ ಅದು. ಅಂತಹ ಕಲ್ಲಿನ ಎಷ್ಟು ದೊಡ್ಡದಾಗಿರತಕ್ಕಂತಹ ಗರುಡ. ಇದು ಮಿರಾಕಲ್ ಅಲ್ಲದೆ ಇನ್ನೇನಿದು, ಅತಿ ವಿಚಿತ್ರ. ಅಷ್ಟು ವಿಚಿತ್ರವಾದ ಒಂದು ಭಗವಂತನ ಸಾನ್ನಿಧ್ಯ ಇರತಕ್ಕಂತಹ ಒಂದು ಪ್ರದೇಶ. ಆ ದೇವಸ್ಥಾನದ ಎದುರಿಗೇನೆ ಸತ್ಯಾಭಿನವ ತೀರ್ಥರ ಬೃಂದಾವನ. ಇವರ ಪೂರ್ವಾಶ್ರಮದ ಹೆಸರು ನರಸಿಂಹಾಚಾರ್ಯರು ಅಂತ, ಕೇಶವಾಚಾರ್ಯರು ಅಂತೂ ಹೆಸರಿದೆ ಅಂತಂತಾರೆ. ಆ ಹೆಸರಿನಿಂದ ಪ್ರಸಿದ್ಧರಾಗಿರತಕ್ಕಂತಹ ಮಹಾನುಭಾವರು. ಸತ್ಯಾಭಿನವ ತೀರ್ಥರು ಪೂರ್ವಾಶ್ರಮದಲ್ಲಿ ಅಂತಹ ಮಹಾ ವಿದ್ವಾಂಸರೇನಿರಲಿಲ್ಲ ಅಂತ ಹೇಳುವ ಪದ್ಧತಿ ಉಂಟು. ಸಾಮಾನ್ಯ ಒಬ್ಬ ಸದಾಚಾರಿಯಾದ ವೈದಿಕ ಬ್ರಾಹ್ಮಣ ಅಷ್ಟೇ ಮಠದಲ್ಲಿದ್ದರು. ಅಡುಗೆ ಮಾಡಿಕೊಂಡಿದ್ರು ಅಂತ ಕೆಲವರು ಹೇಳ್ತಾರೆ, ಸುಮ್ಮನೆ ಇದ್ದರು, ಅಂತೂ ಮಠದಲ್ಲಿದ್ದರು. ಶಾಸ್ತ್ರ ಶ್ರವಣ ಮಾಡಿಕೊಂಡು ಸದಾಚಾರಿಗಳಾಗಿ ಶುದ್ಧರಾಗಿ ಇದ್ದ ಮಹಾನುಭಾವರು. ಆದರೆ ಮಹಾವಿದ್ವಾಂಸರೇನಲ್ಲ, ಮಹಾಪಂಡಿತರೇನಲ್ಲ. ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಉತ್ತರಾಧಿಕಾರವನ್ನು ಕೊಡಬೇಕು ಅಂದಾಗ ಎಲ್ಲರಿಗೂ ನಮಗೆ ಕೊಡ್ತಾರೆ ಅಂತ ಭಾರಿ ಭಾರಿ ಮತ್ತೆ ಘಟಾನುಘಟಿಕ ಪಂಡಿತರೆಲ್ಲ ಕಾಯ್ದುಕೊಂಡು ಕೂತಿದ್ರು ಸತ್ಯಾಭಿನವರಿಗೆ. ಯಾಕಂದ್ರೆ ನಮ್ಮನ್ನು ಬಿಟ್ಟರೆ ಇನ್ಯಾರು ಪಂಡಿತರಿದ್ದಾರೆ ಅಂತ ಎಲ್ಲರೂ ಹಾಗೆ ತಿಳ್ಕೊಂಡಿದ್ರು. ಸತ್ಯನಾಥರಂದರು, ಯಾರನ್ನ ನೀವು ಏನೂ ಪಂಡಿತ ಅಲ್ಲ ಅಂತ ತಿಳಿದುಕೊಂಡಿದ್ದೀರಿ ಅಂಥವರಿಗೇ ಕೊಟ್ಟು ತೋರಿಸ್ತೇನೆ ಅಂತ ಇವ್ರನ್ನ ಕರೆದರು. ಸದಾಚಾರಿಗಳಾಗಿದ್ದರು, ಶಾಸ್ತ್ರ ಶ್ರವಣ ಮಾಡಿದಂಥವರು. ಇವರ ತಲೆ ಮೇಲೆ ಕೈ ಇಟ್ಟರು. ಇವರಂದರು, ನಮಗೇನು ಕೊಡ್ತೀರಿ, ಎಂತೆಂತಹ ಮತ್ತೆ ಪಂಡಿತರ ಜೊತೆಗೆಲ್ಲ ವಾಕ್ಯಾರ್ಥ ಮಾಡಬೇಕು, ಗ್ರಂಥಗಳನ್ನು ಬರೀಬೇಕು, ನನಗೆ ಕೊಟ್ಟು ಏನು ಮಾಡ್ತೀರಿ ಅಂದರು. ಅದೆಲ್ಲ ತಗೊಂಡು ನಿನಗೇನು ಮಾಡೋದು, ಬಾ ಅಂತ ಕರೆದರು. ತಲೆಯ ಮೇಲೆ ಕೈ ಇಟ್ಟು ಆಶೀರ್ವಾದವನ್ನು ಮಾಡಿದರೆ, ನಾವೇನು ಮಹಾಭಾರತಾದಿಗಳಲ್ಲಿ ಕಥೆ ಕೇಳ್ತೇವೆ, ಉಪಮನ್ಯು, ಆರುಣಿ ಇತ್ಯಾದಿಗಳ ಕಥೆ, ಗುರುಗಳ ತಲೆಯ ಮೇಲೆ ಕೈ ಇಟ್ಟು ಅನುಗ್ರಹ ಮಾಡುವುದರಿಂದ ಎಲ್ಲ ವಿದ್ಯೆಗಳು ಧಾರೆ ಎರೆದು ಬರ್ತದೆ ಅಂತ. ಇವರು ಮಾಡಿದ ಸೇವೆಗೆ ಪ್ರಸನ್ನರಾಗಿ, ಇವರ ಸದ್ಗುಣಗಳಿಗೆ ಪ್ರಸನ್ನರಾಗಿ, ಇವರ ಯೋಗ್ಯತೆಯನ್ನು ಕಂಡ ಸತ್ಯನಾಥರು ತಲೆಯ ಮೇಲೆ ಕೈ ಇಟ್ಟು ಅನುಗ್ರಹ ಮಾಡಿದರೆ ಅದ್ಭುತವಾದ ಪಾಂಡಿತ್ಯ. ಇದು ಬರೇ ದಂತಕಥೆಯಲ್ಲ. ಇವತ್ತಿಗೆ ಅವರ ಪಾಂಡಿತ್ಯಕ್ಕೆ ನಿದರ್ಶನ ಅವರು ಬರೆದ ಭಾಗವತ, ತಾತ್ಪರ್ಯ ನಿರ್ಣಯಾದಿ ಗ್ರಂಥಗಳ ಟಿಪ್ಪಣಿ ಇವತ್ತಿಗೂ ಉಪಲಬ್ಧವಾಗಿದೆ. ಭಾರೀ ಜಟಿಲವಾದ ಸಮಸ್ಯೆಗಳಿಗೆ ಉತ್ತರ ಕೊಡ್ತಾರೆ. ಸಾಮಾನ್ಯ ಕಥೆ ಬರೆಯೋದೇ ಇಲ್ಲ ಅವರು. ಜಟಿಲವಾದ ಸಮಸ್ಯೆಗಳನ್ನೇ ತೆಗೆದುಕೊಂಡು ಅದಕ್ಕೆ ಉತ್ತರ ಕೊಡ್ತಾರೆ. ಈ ವಿಧವಾದ ರೀತಿಯಲ್ಲಿ ಅವರು ತಮ್ಮ ಗ್ರಂಥವನ್ನು ರಚನೆ ಮಾಡಿರತಕ್ಕಂತಹ ಮಹಾನುಭಾವರು. ಸಂಶಾಂತ ಸಂವಿದಖಿಲಂ ಜಠರೇ ನಿಧಾಯ. ಪರಮಾತ್ಮನ ಜ್ಞಾನವೇ ಸಂಶಾಂತವಾಗಿತ್ತು ಅಂತಂದರೆ ದೇವರಿಗೆ ಪ್ರಳಯ ಕಾಲದಲ್ಲಿ ಜ್ಞಾನವಿರಲಿಲ್ಲ ಅಂತ ಅರ್ಥ ಬರೋ ಹಾಗೆ ತಾತ್ಪರ್ಯ ನಿರ್ಣಯದ ಮಾತು ಕಾಣಿಸ್ತದೆ.
ಅದಕ್ಕೆ ಅರ್ಥ ಅಂತಾರೆ ಸಂ ಚೆನ್ನಾಗಿ, ಶ ಸುಖವೇ ಅಂತ ಆಗಿ ಉಳ್ಳಂತಹ ಸಂವಿತ್ ಸುಖರೂಪವಾಗಿರತಕ್ಕಂತಹ ಜ್ಞಾನವುಳ್ಳವನು ಅಂತ ಅರ್ಥ. ಶಾಂತ ಅಂದರೆ ಮುಚ್ಚಿ ಹೋದ ಜ್ಞಾನವುಳ್ಳವನು ಅಂತ ಅರ್ಥ ಅಲ್ಲ, ಸುಖರೂಪವಾದ ಜ್ಞಾನವುಳ್ಳವನು ಅಂತ ಅರ್ಥ. ಹೀಗೆ ಸಣ್ಣ ಸಣ್ಣ ಶಬ್ದಗಳಲ್ಲಿ ಬರುವ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹಾರ ಮಾಡತಕ್ಕಂತಹ ಪ್ರತಿಭಾ ಆ ಸತ್ಯಾಭಿನವರಲ್ಲಿ ನಾವು ಕಾಣುತ್ತೇವೆ. ಆ ವಿಧವಾದ ಅನುಗ್ರಹವನ್ನು ಮಾಡಿ ಭಾರೀ ಪ್ರತಿಭಾ ಸಂಪನ್ನರನ್ನಾಗಿ ಮಾಡಿ ಅವರಿಗೆ ಸತ್ಯಾಭಿನವರು ಅಂತ ನಾಮಕರಣ ಮಾಡ್ತಾರೆ. ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಆಶ್ರಮವನ್ನು ಕೊಟ್ಟು ಆ ಸತ್ಯಾಭಿನವ ಎಂಬ ಹೆಸರಿನಿಂದ ಅವರನ್ನು ನಾಮಕರಣ ಮಾಡಿ ಅವರಿಗೆ ಸತ್ಯನಾಥರು ತಾವಿನ್ನೂ ಇರುವಾಗಲೇನೆ ಅವರನ್ನು ಚಿಕ್ಕ ಪಟ್ಟ ಕೊಟ್ಟು ವಂಶರಾಮದೇವರ ಪ್ರತಿಮೆಯೊಂದನ್ನೇ ಕೊಟ್ಟು ಒಂದು ವ್ಯಾಸಮುಷ್ಟಿಯನ್ನು ಮಾತ್ರ ಕೊಟ್ಟು ಪೂರ್ವ ದಿಗ್ಭಾಗದಲ್ಲಿ ದೇಶ ದಿಗ್ಜಯ ಮಾಡುವುದಕ್ಕೆ ಕಳಿಸ್ತಾರೆ, ವಾದಿಗಳನ್ನು ಸೋಲಿಸಿಕೊಂಡು ಬರುವುದಕ್ಕೆ. ನಾನಾ ಕಡೆಗೆ ಹೋಗಿ ವಾದಿಗಳನ್ನು ಸೋಲಿಸಿ ಜಯಪತ್ರವನ್ನು ತೆಗೆದುಕೊಂಡು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಪಾದಕ್ಕೆ ಹಾಕ್ತಾರೆ. ಅವರು ಚಿಕ್ಕ ಪಟ್ಟದಲ್ಲಿದ್ದಾಗಲೇ ಸಾಗರ ಸಂಗಮಕ್ಕೆ ಹೋಗ್ತಾರೆ. ವೇಣುಸಾಗರ, ವಸಿಷ್ಠ ಸಾಗರ ಹೀಗೆಲ್ಲ ಇವೆ. ಆ ವೇಣುಸಾಗರ ಅನ್ನುವಂತಹ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಒಂದು ಘಟನೆ ಆಗ್ತದೆ. ಸಾಗರ ಸ್ನಾನಕ್ಕೆ ಹೋಗಬೇಕು ಅಂತ ನೋಡ್ತಾರೆ, ಆಚೆ ಈಚೆ ನೋಡ್ತಾರೆ, ಯಾರೂ ಸಂಕಲ್ಪ ಹೇಳಲಿಕ್ಕೆ ಬ್ರಾಹ್ಮಣರೇ ಸಿಗುವುದಿಲ್ಲ. ಸಂಕಲ್ಪ ಹೇಳಲಿಕ್ಕೆ ಬ್ರಾಹ್ಮಣರು ಸಿಗೋದಿಲ್ಲ ಅಂತಂದ ಮೇಲೆ ಏನು ಮಾಡಬೇಕು ಅಂತ ವಿಚಾರ ಮಾಡ್ತಾ ಇರುವಾಗ ಒಬ್ಬ ವೃದ್ಧನಾದ ತೇಜಸ್ವಿಯಾದ ಬ್ರಾಹ್ಮಣ ಬರ್ತಾನೆ. ಸಾಕ್ಷಾತ್ ಭಗವಂತನೇ ಬ್ರಾಹ್ಮಣನ ವೇಷದಲ್ಲಿ ಬಂದು ಸಮುದ್ರ ಸ್ನಾನದ ಸಂಕಲ್ಪ ಹೇಳಿ ಇಲ್ಲಿ ಸಮುದ್ರ ಇದೆ ಅಂತ ಕರೆದುಕೊಂಡು ಹೋಗಿ ಸ್ನಾನ ಮಾಡಿ ಅಂತ ಹೇಳ್ತಾನೆ. ಸರಿ, ಸಂಕಲ್ಪ ಹೇಳಿದರು ಅಂತ ಹೇಳಿ ಇನ್ನೇನು ಸ್ನಾನ ಮಾಡಬೇಕು ಅಂತ ಸ್ನಾನ ಮಾಡಿ ದಕ್ಷಿಣೆ ಕೊಡೋಣ ಅಂತ ನೋಡಿದರೆ ಇಡೀ ಸಮುದ್ರ ತೀರದಲ್ಲಿ ಆ ಬ್ರಾಹ್ಮಣನೇ ಇಲ್ಲ, ಅದೃಶ್ಯನಾಗಿ ಹೋಗಿದ್ದಾನೆ ಭಗವಂತ. ಹೀಗೆ ನೇರವಾಗಿ ಸ್ನಾನ ಮಾಡಿ ಸಂಕಲ್ಪ ಮಾಡಬೇಕು ಅಂತಂದರೆ ತೀರ್ಥಕ್ಷೇತ್ರದೊಳಗಿರುವ ಯಾವುದೇ ಬ್ರಾಹ್ಮಣ ಇರಲಿ, ಅವನಿಗೇನೆರಡು ಅಕ್ಷರ ಬರಲಿ ಬರದೇ ಇರಲಿ, ಕ್ಷೇತ್ರದೊಳಗೆ ಇದ್ದವನೇ ಬ್ರಾಹ್ಮಣ ಅಂತ ಅವನು ಹೇಳಿದ ಸಂಕಲ್ಪ ಮಾಡಿಸಿಕೊಂಡು ಸ್ನಾನ ಮಾಡಿದ್ರೇನೆ ಉದ್ಧಾರವಾಯಿತು ಅಂತ ನಾವು ತಿಳ್ಕೋತೇವೆ. ಅಂಥದ್ದು ಸಾಕ್ಷಾತ್ ಜಗನ್ನಿಯಾಮಕನಾದ ಭಗವಂತ ಬಂದು ಬ್ರಾಹ್ಮಣನ ರೂಪದಲ್ಲಿ ಇವರಿಗೆ ಸ್ನಾನದ ಸಂಕಲ್ಪ ಹೇಳಿ ಸ್ನಾನ ಮಾಡಿಸಿ ಅನುಗ್ರಹ ಮಾಡಿ ಅದೃಶ್ಯನಾದ ಎಂಬಂತಹ ಕಥೆಯನ್ನು ಅವರ ಇತಿಹಾಸದ 3-4 ಗ್ರಂಥಗಳಲ್ಲಿಯೂ ಈ ಮಾತು ಮತ್ತೆ ದಾಖಲೆಯಾದದ್ದುಂಟು. ಈ ರೀತಿಯಾಗಿ ವೇಣುಸಾಗರದಲ್ಲಿ ಒಂದು ಘಟನೆ. ಮುಂದೆ ವಸಿಷ್ಠ ಸಾಗರಕ್ಕೆ ಬರ್ತಾರೆ. ಆ ವಸಿಷ್ಠ ಸಾಗರದಲ್ಲಿ ಏನು ಅಂದರೆ ಹೇಗೆ ಸಾಗರವೇ ಸಾಗರ, ಉಪ್ಪು ನೀರು, ಸಮುದ್ರದ ದಂಡೆ, ಅಲ್ಲಿ ಯಾವ ಬಾವಿ ತೆಗೆದ್ರೂ ಉಪ್ಪು ನೀರು. ಮತ್ತೆ ಪೂಜೆ ಆಗಬೇಕು, ಬಂದ ಬ್ರಾಹ್ಮಣರಿಗೆಲ್ಲ ಊಟ ಆಗಬೇಕು, ಅಲ್ಲಿದ್ದ ಜನ ಹೇಗೋ ವಾಸ ಮಾಡ್ತಿದ್ರು. ಇದೇ ವಸಿಷ್ಠ ಸಾಗರಕ್ಕೆ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಹಿಂದೆ ಸಂಚಾರಕ್ಕೆ ಹೋದಾಗ ಅಲ್ಲಿ ತಮ್ಮ ತಪಸ್ಸಾಮರ್ಥ್ಯದಿಂದ ಅವರು ಏನೋ ಅಭಿಮಂತ್ರಣ ಮಾಡಿ ತೀರ್ಥ ಪ್ರೋಕ್ಷಣಾದಿಗಳನ್ನು ಮಾಡಿ ಉಪ್ಪು ನೀರನ್ನು ಸಿಹಿ ನೀರು ಮಾಡಿರ್ತಾರೆ ವಿದ್ಯಾಧೀಶ ತೀರ್ಥರು. ಗಯಾದಲ್ಲಿ ಯಾವ ವಿದ್ಯಾಧೀಶ ತೀರ್ಥರು ವಟವೃಕ್ಷವನ್ನು ಚಿಗಿಸಿದ್ದಾರೆ ಅಂತ ಕೇಳ್ತೇವೆ, ವೃಕ್ಷವನ್ನು ಚಿಗಿಸಿದ ವಿದ್ಯಾಧೀಶ ತೀರ್ಥರೇ ಉಪ್ಪು ನೀರನ್ನು ಸಿಹಿ ನೀರು ಮಾಡಿರ್ತಾರೆ. ಆದರೆ ಕಾಲಕ್ರಮದಲ್ಲಿ ಮತ್ತೆ ಅದು ಪುನಃ ಉಪ್ಪು ನೀರಾಗಿತ್ತು. ಅದೇ ಸ್ಥಳದಲ್ಲಿ ಅದೇ ವಿದ್ಯಾಧೀಶ ತೀರ್ಥರನ್ನು ಸ್ಮರಣೆ ಮಾಡಿ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಚಿಕ್ಕಪಟ್ಟದಲ್ಲಿದ್ದಾಗಲೇ ತಮ್ಮ ತಪಸ್ಸಾಮರ್ಥ್ಯದಿಂದ ಆ ವಸಿಷ್ಠ ಸಾಗರದಲ್ಲಿರುವ ಬಾವಿಯ ನೀರನ್ನು ಸಿಹಿ ನೀರು ಮಾಡ್ತಾರೆ. ಸಿಹಿ ನೀರು ಮಾಡೋದಷ್ಟೇ ಅಲ್ಲ, 4 ಕಡೆಗೆ ಹೊಸ ಬಾವಿಗಳನ್ನು ತೆಗೆಸಿ ಅವುಗಳೆಲ್ಲವನ್ನೂ ಸಿಹಿ ನೀರು ಮಾಡಿ ಅಲ್ಲಿರುವ ಜನರಿಗೂ ಕೂಡ ಅದು ನಿತ್ಯದಲ್ಲಿ ಸಿಹಿ ನೀರು ಬಳಕೆಯಾಗುವುದಕ್ಕೆ ಅನುಕೂಲವಾಗುವ ಹಾಗೆ ವ್ಯವಸ್ಥೆ ಮಾಡಿಕೊಟ್ಟು ಬರ್ತಾರೆ. ಈ ಕಥೆಯನ್ನು ಬರೆಯತಕ್ಕಂತಹ ಆ ಇತಿಹಾಸಕಾರರು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಕಾಲದವರು. ಸತ್ಯಾಭಿನವರ ಈ ಕಥೆಯನ್ನು ಯಾರು ಬರೆದಿದ್ದಾರೆ ಅವರು ಭೀಮಾಚಾರ್ಯರು ಅಂತ ಸತ್ಯಬೋಧ ತೀರ್ಥರ ಕಾಲದಲ್ಲಿ ಇದ್ದವರು. ಅವರು ಹೇಳ್ತಾರೆ, ಇವತ್ತಿಗೂ ನಾವು ವಸಿಷ್ಠ ಸಾಗರಕ್ಕೆ ಹೋದರೆ ಆ 4 ಬಾವಿಗಳು ನಮಗೆ ನೋಡ್ಲಿಕ್ಕೆ ಸಿಗತ್ತೆ ಅಂತ. ಅಷ್ಟ ಹೊತ್ತಿಗೆ 106 ವರ್ಷಗಳಾಗಿತ್ತು. ಇವತ್ತಿಗೂ ನಮಗೆ ನೋಡ್ಲಿಕ್ಕೆ ಸಿಗತ್ತೆ ಅಂತ ಅವರು ಇತಿಹಾಸದಲ್ಲಿ ಬರೀತಾರೆ. ಆ ರೀತಿಯಾಗಿ ಎಷ್ಟೋ ಕಾಲದವರೆಗೆ ಆ ಬಾವಿಗಳು ಸಿಹಿಯಾದ ನೀರು ಇರುವ ಹಾಗೆ ಮಾಡಿದಂತಹ ಮಹಾನುಭಾವರು ಸತ್ಯಧ್ಯಾನ ತೀರ್ಥರ ಕಾಲದಲ್ಲಿ ಅದೇ ರೀತಿಯಾಗಿ ಬಾಗಲಕೋಟೆಯಲ್ಲಿ ಮಾಡಿದ್ರು ಅಂತ ನಾವು ಕೇಳ್ತೇವೆ. ಅಂತಹ ಮಹನೀಯರು ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು. ಮುಂದೆ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಮತ್ತೆ ಪರಂಧಾಮಕ್ಕೆ ಹೋದ ಮೇಲೆ ಸತ್ಯಾಭಿನವ ತೀರ್ಥರೇ ಪಟ್ಟವನ್ನು ತೆಗೆದುಕೊಂಡು ಎಲ್ಲ ದೇಶದ ದಿಗ್ವಿಜಯವನ್ನು ಮಾಡ್ತಾರೆ. ಈ ಸತ್ಯಾಭಿನವ ತೀರ್ಥರಿಗೆ 2 ಶಿಷ್ಯರು.
3 ಶಿಷ್ಯರು, ಸತ್ಯಾಧೀಶ ತೀರ್ಥರು, ಸತ್ಯಾಧಿರಾಜ ತೀರ್ಥರು, ಸತ್ಯಪೂರ್ಣ ತೀರ್ಥರು ಅಂತ. ಮೊದಲಿಗೆ ವಡ್ಡಿ ಜಗನ್ನಾಥಾಚಾರ್ಯರು ಅಂತನ್ನುವಂತಹ ದೊಡ್ಡ ಪಂಡಿತರನ್ನು ಕರೆದು ಅವರಿಗೆ ಆಶ್ರಮವನ್ನು ಕೊಟ್ಟು ಸತ್ಯಾಧೀಶ ತೀರ್ಥರು ಅಂತ ಹೆಸರಿಟ್ಟು, ಭಾರೀ ದೊಡ್ಡ ಪಂಡಿತರವರು, ಅವರಿಗೆ ಸತ್ಯಾಧೀಶರು ಅಂತ ಹೆಸರಿಟ್ಟು ನಾಮಕರಣವನ್ನು ಮಾಡಿ ಕೊಟ್ಟು ಕಳಿಸ್ತಾರೆ. ತೀರ್ಥ ಶ್ರೀಪಾದಂಗಳವರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟು ಅವರನ್ನು ದಿಗ್ವಿಜಯಕ್ಕೆ ಕೊಟ್ಟು ಕಳಿಸ್ತಾರೆ ಸತ್ಯಾಭಿನವ ತೀರ್ಥರು. ಸತ್ಯಾಧೀಶ ತೀರ್ಥರು ಅಂದರೆ ವಡ್ಡಿ ಜಗನ್ನಾಥಾಚಾರ್ಯರು ಅವರೇನು ಸಾಮಾನ್ಯರಲ್ಲ, ಭಾರೀ ಪಂಡಿತರು, ವೇದದಲ್ಲಿ ಮಹಾವಿದ್ವಾಂಸರು, ವ್ಯಾಕರಣದಲ್ಲಿ, ವೇದದಲ್ಲಿ, ಎಲ್ಲ ಶಾಸ್ತ್ರಗಳಲ್ಲಿಯೂ ಕೂಡ. ಅಂತಹ ಮಹಾನುಭಾವರಾಗಿರತಕ್ಕಂತಹ ಸತ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಅವರು ಕೂಡ ನಾನಾ ತರಹದ ದೇಶಗಳಿಗೆ ಹೋಗಿ ವಾದಿಗಳನ್ನು ಸೋಲಿಸಿ ಜಯಪತ್ರಿಕೆಗಳನ್ನು ತಂದು ಅನೇಕ ವಿಧವಾದ ಭಕ್ತರು ಕೊಟ್ಟಿರತಕ್ಕಂತಹ ಕಾಣಿಕೆಗಳನ್ನೂ ತಂದು ಸತ್ಯಾಭಿನವರಿಗೆ ನಾಚಾರ ಕೊಯ್ಲದಲ್ಲಿ ಸಮರ್ಪಣೆ ಮಾಡ್ತಾರೆ. ಸತ್ಯಾಭಿನವರು ಇನ್ನೂ ಇರ್ತಾರೆ ಆವಾಗ. ಅವತ್ತಿನ ಕಾಲದಲ್ಲಿ 40,000 ಬಂಗಾರದ ನಾಣ್ಯಗಳನ್ನು ತೆಗೆದುಕೊಂಡು ಬರ್ತಾರೆ. ಹೇಗೆ ತೆಗೆದುಕೊಂಡು ಬಂದದ್ದು? ವಾದದಲ್ಲಿ ಜನರನ್ನು ಸೋಲಿಸಿ ಅವರನ್ನು ಶಿಷ್ಯರನ್ನು ಮಾಡಿಕೊಂಡು ಅವರ ಭಕ್ತಿಯಿಂದ ಕೊಟ್ಟದ್ದು, ಅಥವಾ ಇನ್ನಿತರ ಶಿಷ್ಯರಿಗೆ ಅನುಗ್ರಹ ಮಾಡಿ ಅವರಿಂದ ಬಂದಂತಹ ಹಣ ಎಲ್ಲವನ್ನು ತಂದು ಗುರುಗಳ ಪಾದಕ್ಕೆ ಹಾಕ್ತಾರೆ. ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರ ಒಂದು ದಾನ ಶೌಂಡತ್ವವನ್ನು ನಾವು ನೋಡಬೇಕಾಗಿದ್ದರೆ, ಯಾವತ್ತಿನ ದಿವಸ ಸತ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಆ ಎಲ್ಲ ಸಂಪತ್ತನ್ನು ತಂದು ಇವರ ಪಾದಕ್ಕೆ ಅರ್ಪಣೆ ಮಾಡ್ತಾರೋ ಅವತ್ತೇನೆ, ಮರನೇ ದಿವಸವೂ ಅಲ್ಲ, ಅದೇ ದಿವಸ ಆ 40,000 ಬಂಗಾರದ ನಾಣ್ಯಗಳನ್ನು ಅಲ್ಲಿ ಸುತ್ತಮುತ್ತಲೂ ಇರುವ ಎಲ್ಲ ಪಂಡಿತರನ್ನು ಕರೆದು ಅವರಿಗೆ ಹಂಚಿ ಮುಗಿಸ್ತಾರೆ. ಅವರು ಇನ್ನೂ ಅನೇಕ ವಿಧವಾದಂತಹ ರಜತ ಪಾತ್ರಗಳನ್ನು, ಬಂಗಾರದ ಪಾತ್ರೆಗಳನ್ನು, ಉಣ್ಣಿ ವಸ್ತ್ರಗಳನ್ನು, ಭಾರಿ ಭಾರಿ ಬೇರೆ ಬೇರೆ ದೇಶಗಳಲ್ಲಿ ವಿಶೇಷವಾದ ಸ್ಪೆಷಲ್ ಆದ ವಸ್ತುಗಳನ್ನೆಲ್ಲ ತಂದಿರ್ತಾರೆ. ಅದೆಲ್ಲವನ್ನೂ ಅಲ್ಲಿರುವ ವಿದ್ವಾಂಸರಿಗೆ ಹಂಚಿಕೊಟ್ಟು ಅವರೆಲ್ಲರನ್ನೂ ಸುಖವಾಗಿ ಇರುವಂತೆ ಅನುಗ್ರಹ ಮಾಡ್ತಾರೆ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳು. ಆದರೆ ದುರ್ದೈವ, ಹೀಗೆ ಒಂದ್ಸಲ ಅಲ್ಲ, ಹೀಗೆ ಅನೇಕ ಬಾರಿ ಸತ್ಯಾಧೀಶ ತೀರ್ಥರು ದೇಶ ದಿಗ್ವಿಜಯ ಮಾಡಬೇಕು, ಸಂಪತ್ತು ತರಬೇಕು, ಅದನ್ನು ಇವರು ದಾನ ಮಾಡಬೇಕು. ಹೀಗೆ ತಮ್ಮ ಶಿಷ್ಯರಿಂದ ಸಂಪತ್ತನ್ನು ಗಳಿಸಿದ್ದನ್ನು ದಾನ ಮಾಡಿದ ಮಹಾನುಭಾವರು ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳು. ಆದರೆ ಇವರ ಕಣ್ಣು ಎದುರಿನಲ್ಲೇನೆ ದೈವವಶಾತ್ ಸತ್ಯಾಧೀಶ ತೀರ್ಥರು ರಾಜಮಹೇಂದ್ರಿಯಲ್ಲಿ ವೃಂದಾವನಸ್ಥರಾಗ್ತಾರೆ. ಹೀಗಾಗಿ ಅವರಿಗೆ ಉತ್ತರಾಧಿಕಾರ ಪೂರ್ಣವಾಗಿ ವಹಿಸಿಕೊಡ್ಲಿಕ್ಕೆ ಆಗೋದಿಲ್ಲ. ಅಣುಸಂಸ್ಥಾನವನ್ನು ಒಪ್ಪಿಸಿರ್ತಾರೆ, ಅದನ್ನು ಮತ್ತೆ ತಿರುಗಿಸಿಕೊಳ್ತಾರೆ. ಇದಾದ ಮೇಲೆ ಸತ್ಯಾಧಿರಾಜರು ಅಂತ, ವ್ಯಾಸಕೇಶವಾಚಾರ್ಯರು ಅಂತ, ಕುಂಭಕೋಣದಲ್ಲಿರತಕ್ಕಂತಹ ವ್ಯಾಸಕೇಶವಾಚಾರ್ಯರು ಅಂತ ಅವರಿಗೆ ದೀಕ್ಷೆಯನ್ನು ಕೊಟ್ಟು ಸತ್ಯಾಧಿರಾಜರು ಅಂತ ನಾಮಕರಣ ಮಾಡ್ತಾರೆ. ಅವರೂ ಮಹಾವಿದ್ವಾಂಸರೇ. ಸತ್ಯಾಧಿರಾಜರೂ ವಿದ್ವಾಂಸರು, ಅವರ ಶಿಷ್ಯ ಪ್ರಶಿಷ್ಯರೂ ಬಹಳ. ಇವತ್ತು ನಮ್ಮ ಶ್ರೀಮಠದಲ್ಲಿ ಬೇಕಾದಷ್ಟು ಹಸ್ತಲಿಖಿತ ಪ್ರತಿಗಳಿವೆ, ಪ್ರಾಚೀನ ಗ್ರಂಥಗಳು. ಅದರಲ್ಲಿ ಸತ್ಯಾಧಿರಾಜ ಗುರುಭ್ಯೋ ನಮಃ ಅಂತ ಪ್ರಾರಂಭವಾಗುವ ಗ್ರಂಥಗಳೇ ಬಹಳ. ಅವರ ಶಿಷ್ಯರು ಅಷ್ಟು ಜನ ಗ್ರಂಥವನ್ನು ಬರೆದಿದ್ದಾರೆ, ಗ್ರಂಥದ ಪಾಠ ಪ್ರವಚನ ಮಾಡಿದವರಿದ್ದಾರೆ. ಅಂತಹ ಸತ್ಯಾಧಿರಾಜ ತೀರ್ಥ ಶ್ರೀಪಾದಂಗಳವರು ಕೂಡ ಸತ್ಯಾಭಿನವರ ಶಿಷ್ಯರು. ಅವರೂ ಬೇಕಾದಷ್ಟು ಮತ್ತು ದೇಶ ದಿಗ್ವಿಜಯವನ್ನು ಮಾಡಿ ಗುರುಗಳ ಸೇವೆಯನ್ನು ಮಾಡ್ತಾರೆ. ಗುರುಗಳನ್ನು ಕೂಡಿಸಿ ಕನಕಾಭಿಷೇಕ ಮಾಡ್ತಾರೆ. ಕನಕಾಭಿಷೇಕ ಅಂದರೆ ನಿಜವಾಗಿ ಬಂಗಾರದ ಹೂವುಗಳಿಂದಲೇ ಅಭಿಷೇಕ ಮಾಡ್ತಾರೆ. ಆ ಎಲ್ಲ ಬಂಗಾರಗಳನ್ನು ಬಡವರಿಗೆ, ವಿದ್ವಾಂಸರಿಗೆ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಮತ್ತೆ ವಿತರಣೆ ಮಾಡ್ತಾರೆ. ಆ ಸತ್ಯಾಧಿರಾಜ ತೀರ್ಥ ಶ್ರೀಪಾದಂಗಳವರು ಕೂಡ ಇವರ ಕಣ್ಣೆದರಿಗೇನೆ ವೃಂದಾವನಸ್ಥರಾಗ್ತಾರೆ. ವೇಲೂರಲ್ಲಿ, ರಾಯವೇಲೂರು ಅಂತ ತಮಿಳುನಾಡಿನಲ್ಲಿ. ಮೊದಲನೇದವರು ಆಂಧ್ರ, ಇವರು ತಮಿಳುನಾಡಿನಲ್ಲಿ ವೃಂದಾವನಸ್ಥರಾಗ್ತಾರೆ. ಅವರು ಮಹಾಜ್ಞಾನಿಗಳು. ಹೀಗೆ ಸತ್ಯಾಧೀಶರು ಸತ್ಯಾಧಿರಾಜರು ಆದ ಮೇಲೆ ಮೂರನೆಯದವರಿಗೆ ಮತ್ತೆ ಆಶ್ರಮವನ್ನು ಕೊಡ್ತಾರೆ. ಅವರೇ ಸತ್ಯಪೂರ್ಣ ತೀರ್ಥರು ಅಂತಾಗ್ತಾರೆ. ಹೀಗೆ ಅವರು ಆಶ್ರಮ ಕೊಟ್ಟಿರತಕ್ಕಂತಹ ಒಂದು ಭಾಗ. ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ ಅವರು ಮಾಡಿದ ಒಂದು ದೊಡ್ಡ ಕೆಲಸ ಅಂದರೆ ಶ್ರೀಮಠದಲ್ಲಿ ವಿಶೇಷವಾಗಿರತಕ್ಕಂತಹ ರಾಜವೈಭವವನ್ನು ರಘುತ್ತಮ ತೀರ್ಥರಿಂದ ಏನು ಪ್ರಾರಂಭವಾಗಿತ್ತೋ ಅದನ್ನು ಇನ್ನೂ ಹೆಚ್ಚು ಪುನರುಜ್ಜೀವನಗೊಳಿಸಿದವರು ಸತ್ಯಾಭಿನವ ತೀರ್ಥರು. ಏನೇನೋ ಅವರವ್ರ ಪಾಡಿಗೆ ಅವರವ್ರ ಕೆಲಸ ಮಾಡಿಕೊಂಡು ಇರೋದು ಅಂತಿತ್ತು. ಇವರು 64 ಜನರನ್ನು ವಿಭಾಗ ಮಾಡಿ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಅಂತ ಮಾಡಿಕೊಟ್ಟು, ಒಂದೊಂದು ಕೆಲಸಕ್ಕಾಗೇನೆ ಒಂದೊಂದು ಕುಟುಂಬ, ಅವರು ಅವರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಹಾಗೇ ಅವರು ವಾಸ ಮಾಡಬೇಕು. ಅವರಿಗೆ ಅದಕ್ಕಾಗಿಯೇ ಹೊಲಮನೆಗಳು, ಅದಕ್ಕೋಸ್ಕರವಾಗಿಯೇ ಅವರಿಗೆ
ಮತ್ತು ವರ್ಷಾಸನ ಮಾಸಾಸನ ಈ ರೀತಿಯಾಗಿ ವ್ಯವಸ್ಥೆ ಮಾಡಿದ 60 ಕುಟುಂಬಗಳನ್ನು ತಯಾರು ಮಾಡಿದರು. ನೀರು ಹಾಕೋದೇ ಒಬ್ಬನ ಕೆಲಸ, ಗಂಧು ತೆಯ್ಯೋದೇ ಒಬ್ಬನ ಕೆಲಸ, ಬರೀ ದೀಪ ಹಿಡಿಯೋದೇ ಒಬ್ಬನ ಕೆಲಸ, ವೇದ ಪಾರಾಯಣ ಮಾಡೋದು, ಊಟಕ್ಕೆ ಕುಳಿತಾಗ ಪುರಾಣ ಹೇಳೋದು, ಎಲೆ ಹಾಕೋದು, ಬಡಿಸುವ ವ್ಯವಸ್ಥೆ, ಅಡಿಗೆ ವ್ಯವಸ್ಥೆ, ವಿದ್ಯಾರ್ಥಿಗಳ ಊಟದ ಫಲಾಹಾರದ ವ್ಯವಸ್ಥೆ, ಹೀಗೆ ಒಂದೊಂದೊಂದೊಂದು ಕೆಲಸಕ್ಕೆ ಒಬ್ಬೊಬ್ಬರು ಮಾಡಿ ದೊಡ್ಡದಾಗಿರತಕ್ಕಂತಹ ಒಂದು ಸಂಸ್ಥಾನ ಮಾಡಿದಂತಹ ಮಹಾನುಭಾವರು ಸತ್ಯಾಭಿನವ ತೀರ್ಥರು. ಮಠ ಒಂದೂರಿಂದ ಇನ್ನೊಂದು ಊರಿಗೆ ಹೊರಡುತ್ತದೆ ಅಂತಂದರೆ ಒಂದು ದೊಡ್ಡದಾದ ರಾಜರ ಸಂಸ್ಥಾನವೇ ಇನ್ನೊಂದು ಊರಿನಲ್ಲಿ ತಮ್ಮ ಸಂಸ್ಥಾನವನ್ನು ಬದಲಾಯಿಸೋದಕ್ಕೆ ಹೊರಟಿದೆಯೋ ಏನೋ ಅನ್ನೋ ಹಾಗೆ ಆನೆಗಳು, ಒಂಟೆಗಳು, ಕುದುರೆಗಳು ಮತ್ತು ಈ ವಿಧವಾದ ಸಿಬ್ಬಂದಿಗಳಿಂದ ಕೂಡಿಕೊಂಡು ಹೋಗೋ ಹಾಗೆ ದೊಡ್ಡದಾದ ಪರಿವಾರವನ್ನು ಮಾಡಿ ಮಠದ ವೈಭವವನ್ನು ಬೆಳೆಸಿದಂತಹ ಮಹಾನುಭಾವರು ಸತ್ಯಾಭಿನವ ತೀರ್ಥರು. ಅವರ ದಿನಚರಿ ಅಂದರೆ ಪ್ರಾತಃ ಕಾಲದಲ್ಲಿ ಎದ್ದು ತಮ್ಮ ಗುರುಗಳಾದ ಸತ್ಯನಾಥ ತೀರ್ಥರ ಪಾದುಕಾ ಪೂಜೆಯನ್ನು ಮಾಡದೆ ಅವರು ಹೊರಗೆ ಹೋಗ್ತಾ ಇರಲಿಲ್ಲ. ಅಷ್ಟು ಮುಂದೆ ಉಳಿದೆಲ್ಲ ಆಮೇಲೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವರ ನಿರ್ಮಾಲ್ಯ ವಿಸರ್ಜನೆ ಮಾಡಿ ಗುರುಗಳ ಪಾದುಕೆ ಪೂಜೆ ಮಾಡೇನೆ ಮುಂದೆ ಬೇರೆ ಕೆಲಸ ಮಾಡಿದ್ರು. ಆ ಒಂದು ಸಂಪ್ರದಾಯವನ್ನು ಇಟ್ಕೊಂಡಿದ್ರು. ಅಷ್ಟು ಯಾಕಂದರೆ ತಮಗೆ ಇಷ್ಟು ವಿದ್ಯೆಯನ್ನು ಕೊಟ್ಟು ಈ ಪೀಠದ ಮೇಲೆ ಕೂಡಿಸಿದವರೇ ಅವರು. ತಮಗೇನೂ ಬರದೇ ಇದ್ದರೂ ಎಲ್ಲ ವಿದ್ಯೆಯನ್ನು ಕೊಟ್ಟಂತಹ ಮಹಾನುಭಾವರು ಅಂತ ಹೇಳಿ ಅಷ್ಟು ವಿಶೇಷ. ಅವರು ತಮ್ಮ ಗ್ರಂಥದ ಕೊನೆಯಲ್ಲೆಲ್ಲ ಬರೀತಾರೆ, ಈ ಗ್ರಂಥ ನಾನು ಬರೆದದ್ದಲ್ಲ, ನನ್ನಿಂದ ಈ ಗ್ರಂಥವನ್ನು ಬರೆಸಿಯೇ ತೀರಬೇಕು ಎಂಬ ನಮ್ಮ ಗುರುಗಳ ಅಮೋಘವಾದ ಸಂಕಲ್ಪ ಶಕ್ತಿಯಿಂದ ಈ ಗ್ರಂಥ ಆಗಿದೆ ಅಂತ ಪ್ರತಿಯೊಂದು ಗ್ರಂಥದ ಕೊನೆಗೆ ಬರೀತಾರೆ. ಅಷ್ಟು ಗುರುಭಕ್ತಿ ಅವರಿಗೆ. ಒಂದು ಸಲ ರಾಮೇಶ್ವರಕ್ಕೆ ಹೋದಾಗ ಏನೋ ಅವಸರದಲ್ಲಿ ಉಳಿದೆಲ್ಲ ಮಾಡ್ತಾರೆ, ಪಾದುಕಾ ಪೂಜೆಯನ್ನು ಆಮೇಲೆ ಮಾಡಿದ್ರಾಯ್ತು ಬಂದ ಮೇಲೆ ಎನ್ನುವುದಕ್ಕೆ ಅವಸರದಿಂದ ಹಾಗೆ ಹೋದರೆ ಸೇತು ದರ್ಶನನೇ ಆಗಲಿಲ್ಲ ಅಂತ ಹೇಳ್ತಾರೆ. ಮತ್ತೆ ಬಂದು ಪಾದುಕಾ ಪೂಜೆಯನ್ನು ಮಾಡಿ ಗುರುಸ್ಮರಣೆಯನ್ನು ಮಾಡಿ ಹೋದ ಮೇಲೇನೆ ಸೇತು ದರ್ಶನವಾಯಿತು. ಅಂದರೆ ನಿತ್ಯದಲ್ಲಿಯೂ ಯಾರು ಧರ್ಮವನ್ನು ಮಾಡಬೇಕು ಅಂತ ಇಟ್ಕೊಂಡಿರ್ತಾರೆ ಅವರ ಕಡೆಯಿಂದ ದೇವರು ಮಾಡಿಸೇ ತೀರ್ತಾನೆ, ಬಿಡಿಸೋದಿಲ್ಲ. ಮಾಡೇಬಾರದು ಅಂತ ಇಟ್ಕೊಂಡವರಿಗೆ ಹಾಗೇ ನಡೆಸ್ತಾನೆ ದೇವರು. ಇವರು ನಿತ್ಯವೂ ಮಾಡುವವರು. ಒಂದು ದಿವಸ ತಪ್ಪಿದರೆ ದೇವರು ಅದನ್ನು ಸಹನ ಮಾಡಲಿಲ್ಲ. ಎಂದಿಗೂ ಅಹಂಕಾರ ಇಲ್ಲದೆ ಇರುವ ದೇವತೆಗಳಿಗೆ ಎಂದಾದರೂ ಅಹಂಕಾರ ಬಂದರೆ ತಕ್ಷಣಕ್ಕೆ ದೇವರು ಅದಕ್ಕೆ ಶಿಕ್ಷೆ ಕೊಡ್ತಾನೆ. ಅರ್ಜುನನಿಗೆ ಅಹಂಕಾರ ಬಂತು, ಜರಾಸಂಧನ ಕೈಯಿಂದ ಬಯಸಿಬಿಟ್ಟ. ನಮಗೆ ದಿವಸ ಅಹಂಕಾರ ಬರ್ತದೆ, ಯಾವ ಜರಾಸಂಧರೂ ಭೇಟಿಯಾಗೋದಿಲ್ಲ. ಯಾಕೆ ಅಂದರೆ ಅಂತಹ ಮಹಾತ್ಮರಿಗೆ ಎಂದೂ ಬರ್ತಿರೋದಿಲ್ಲ. ಎಂದರೆ ಒಂದ್ಸಲ ಬಂದರೆ ಅದು ದೇವರಿಗೆ ಸಹನೆ ಆಗುವುದಿಲ್ಲ, ಉದ್ಧಾರ ಮಾಡಬೇಕು ಅಂತ ಬರ್ತಾನೆ. ಹಾಗೆ ನಿತ್ಯದಲ್ಲಿ ಪಾದುಕಾ ಪೂಜೆಯನ್ನು ಮಾಡ್ತಾ ಇದ್ರು ಅನ್ನೋದಕ್ಕೆ ಅವರು ಒಂದು ದಿವಸ ಬಿಡುವುದು ದೇವರಿಗೆ ಇಷ್ಟ ಇರಲಿಲ್ಲ. ಈ ರೀತಿಯಾಗಿ ಗುರುಭಕ್ತಿಯನ್ನು ಮಾಡತಕ್ಕಂತಹ ಮಹಾನುಭಾವರು ಅಂತ ನಾವು ಕಾಣ್ತೇವೆ. ಅಂತಹ ಗುರುಗಳ ಮೇಲಿನ ಶ್ರದ್ಧೆ, 3 ತರಹದ ಬಾಧೆಗಳನ್ನು ದಾಟಿದಂತಹ ಮಹಾನುಭಾವರು ಕೇವಲ ಗುರುಸ್ಮರಣ, ಭಗವಂತನ ನಾಮಸ್ಮರಣದಿಂದ. ಗುರುಭಕ್ತಿ, ದೈವಭಕ್ತಿಯನ್ನು ಎಷ್ಟರ ಮಟ್ಟಿಗೆ ಅವರು ಪಡೆದುಕೊಂಡಿದ್ದರು ಅಂತನ್ನೋದಕ್ಕೆ 3 ನಿದರ್ಶನಗಳು. ಅಗ್ನಿಬಾಧ, ಚೋರಬಾಧ, ರಾಜಬಾಧ. ಈ 3 ಬಾಧೆಗಳನ್ನು ದಾಟಿದಂತಹ ಮಹಾನುಭಾವರು ಕೋಲ್ಪೂರು ಅಂತ ಗ್ರಾಮ, ಅಲ್ಲಿ ಸತ್ಯಪೂರ್ಣ ತೀರ್ಥರ ಸತ್ಯಾಭಿನವರ ಶಿಷ್ಯರ ವೃಂದಾವನ ಇದೆ ಈಗ. ಆ ಕೋಲ್ಪೂರು ಎಂಬ ಗ್ರಾಮದಲ್ಲಿ ಸತ್ಯಾಭಿನವ ತೀರ್ಥರು ಸಂಚಾರಕ್ಕೆ ಬಂದಿರ್ತಾರೆ. ವೆಂಕಣ್ಣಾಚಾರ್ಯರು ಅಂತ ಒಬ್ಬ ಗೃಹಸ್ಥರು. ಆಚಾರ್ಯರು ಎಂಬ ಗೃಹಸ್ಥರು ಅಂದರೆ ವೈದಿಕರೇ. ಅವರು ಒಳ್ಳೆ ಆ ಊರಿನಲ್ಲಿ ಪ್ರತಿಷ್ಠಿತವಾಗಿರತಕ್ಕಂತಹ ವ್ಯಕ್ತಿ. ಅವರ ಮನೆಯಲ್ಲಿ ಭಿಕ್ಷೆ, ಪೂಜೆ ಪ್ರಾರಂಭವಾಗಿದೆ. ನೈವೇದ್ಯಕ್ಕೋಸ್ಕರವಾಗಿ ಎಲ್ಲರನ್ನೂ ಹೊರಗೆ ಕಡಿಸಿ ಬಾಗಿಲು ಹಾಕಿದ್ದಾರೆ. ಸ್ವಾಮಿಗಳು ಬಲಸೇವೆ ಮಾಡುವವರು ಮಾತ್ರ ಒಳಗಿದ್ದಾರೆ. ಹುಲ್ಲಿನ ಮನೆ ಬೆಂಕಿ ಹತ್ತಿದೆ. ಆ ಕ್ಷಣದಲ್ಲಿ ಸತ್ಯಾಭಿನವ ತೀರ್ಥರು ಏನು ವಿಚಾರ ಮಾಡಬೇಕು? ಹೊರಗಿದ್ದವರಿಗೆ ಗೊತ್ತಾಯಿತು ಉರಿ ಹತ್ತಿದೆ ಅಂತ. ಬಾಗಿಲ ತೆಗೆದು ಒಳಗೆ ಬಂದು ಹೇಳಿದ್ರು ಹೀಗಾಗಿದೆ ಅಂತ. ಅವರು ಮಾಡಿದ್ದು ಒಂದೇ, ಸತ್ಯನಾಥ ತೀರ್ಥರನ್ನ ಭಕ್ತಿಯಿಂದ ಸ್ಮರಣೆ ಮಾಡಿ ಗುರುವಂತರ್ಯಾಮಿಯಾದ ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತ ರಾಮದೇವರನ್ನ ವಿಶೇಷವಾದ ಭಕ್ತಿಯಿಂದ ಸ್ಮರಣೆ ಮಾಡಿದರು. ಕರಗಿನ ಮನೆಯಲ್ಲಿ ಬೆಂಕಿಯನ್ನು ಹಚ್ಚಿದಾಗ ಆ ಪಂಚಪಾಂಡವರನ್ನ ರಕ್ಷಣೆ ಮಾಡಿರತಕ್ಕಂತಹ ಮಹಾನುಭಾವ ನೀನೇ. ವಿಷಾನ್ಮಹಾಗ್ನೇ ಪುರುಷಾತದಂಶನಾತ್ ಮೃಧೇ ಮೃಧೇನೇಕ ಮಹಾರಥಸ್ತ್ರತೋ ದ್ರೌಣ್ಯಸ್ತ್ರತಶ್ಚಾಸ್ಮ ಹರೇಭಿರಕ್ಷಿತಾ. ಆ ಎಲ್ಲ ಕಷ್ಟಗಳಿಂದ ಪಾಂಡವರನ್ನ ಪಾರು ಮಾಡಿದ ನೀನು ಇವತ್ತು ನಮ್ಮನ್ನು ಪಾರು ಮಾಡದೇ ಇರ್ತೀಯ. ಅವಶ್ಯವಾಗಿ ರಕ್ಷಣೆ ಮಾಡ್ತಿದ್ದೀ. ರಕ್ಷತೀತ್ಯೇವ ವಿಶ್ವಾಸ, ರಕ್ಷಣೆ ಮಾಡೇ ಮಾಡ್ತಾನೆ ದೇವರು ಅನ್ನುವ ಒಂದು ದೃಢವಾದ ವಿಶ್ವಾಸವನ್ನು ಮಾಡಿ ಭಕ್ತಿಯಿಂದ
ತಕ್ಷಣದಲ್ಲಿ ಆ ದೇವರನ್ನು, ಪ್ರಧಾನವಾದ ಮುಖ್ಯವಾದ ದೇವರ ಪ್ರತಿಮೆಗಳು ಏನೇನಿತ್ತೋ ಅವುಗಳನ್ನು ತೆಗೆದುಕೊಂಡು, ಬಂಗಾರ ಬೆಳ್ಳಿ ಅಲ್ಲೇ ಬಿಟ್ಟರು, ದೇವರ ಪ್ರತಿಮೆಗಳನ್ನು ಮುಖ್ಯವಾಗಿ ತೆಗೆದುಕೊಂಡು ಹೊರಗೆ ಬರೋದೇ ಕಷ್ಟ, ಅಷ್ಟು ಜೋರು ಉರಿ ಇದೆ. ಹೇಗೋ ಶ್ರದ್ಧೆಯಿಂದ ದೇವರನ್ನು ಕರೆದುಕೊಂಡು ಹೊರಗೆ ಬರ್ತಾರೆ. ಹೊರಗೆ ಎಷ್ಟೋ ಜನ ಅಡಿಗೆ ಮಾಡುವವರು, ಇನ್ನನೇಕ ಕೆಲಸದವರು ಒಳಗೆ ಇರ್ತಾರೆ. ಆದರೆ ಒಬ್ಬರಿಗೂ ದೇಹಕ್ಕೆ ಒಂದು ಸ್ವಲ್ಪವೂ ಗಾಯವಾಗದೇ ಇದ್ದ ಹಾಗೆ ಭಗವಂತ ರಕ್ಷಣೆ ಮಾಡ್ತಾನೆ. ಸ್ವಾಮಿಗಳು, ದೇವರು, ದೇವರ ಪ್ರತಿಮೆಗಳು ಹಾಗೂ ಭಕ್ತರು ಎಲ್ಲರನ್ನೂ ರಕ್ಷಣೆ ಮಾಡಿ ಭಗವಂತ ಇವರನ್ನು ಸುರಕ್ಷಿತವಾಗಿ ಕಾಪಾಡಿದ ಅನ್ನುವಂತಹ ಕಥೆ ಬರ್ತದೆ. ಇದು ಕೇವಲ ಗುರುಸ್ಮರಣೆಯಿಂದ ಅಗ್ನಿಬಾಧೆಯನ್ನು ದಾಟಿದಂತಹ ಒಂದು ಕಥೆ. ಇನ್ನೊಂದು ಸಲ ಚೋರಬಾಧ. ಒಂದು ಊರಿನಲ್ಲಿ, ಪ್ರಾಯ ಅದು ಆಂಧ್ರ ಪ್ರದೇಶ, ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗ್ತಾ ಇದ್ದಾರೆ. ಯಾವುದೋ ಒಂದು ಸಣ್ಣದಾಗಿರತಕ್ಕಂತಹ ಹಳ್ಳಿ, ಅದು ಪೂರ್ಣ ಅಡವಿ ಇದ್ದ ಹಾಗೇನೆ. ಅಲ್ಲಿ ವಾಸ. ರಾತ್ರಿಯಾಗಿದೆ, ಮಧ್ಯರಾತ್ರಿ. ಬೇಕಾದಷ್ಟು ಸತ್ಯಾಧೀಶರು, ಸತ್ಯಾಧಿರಾಜರು ಎಲ್ಲರೂ ತಂದಿರತಕ್ಕಂತಹ ಬೇಕಾದಷ್ಟು ಸಂಪತ್ತಿದೆ, ವಜ್ರ ವೈಡೂರ್ಯಗಳೆಲ್ಲ ಇತ್ತು. ಕಳ್ಳರಿಗೆ ಗೊತ್ತಾಯಿತು, ಮುತ್ತಿಗೆ ಹಾಕಿದ್ದಾರೆ. ಹಾಕಿ ಬೇಕಾದಷ್ಟು ಆಭರಣಗಳು, ದೇವರಿಗೆ ಅಷ್ಟೇ ಅಲ್ಲ, ಪಂಡಿತರ ಕೈ ತುಂಬ ಉಂಗುರಗಳು, ಬೇಕಾದಷ್ಟು ಬಂಗಾರದ ಸರಗಳು, ಪ್ರತಿ ವರ್ಷ ಮೇಲಿಂದ ಮೇಲೆ ಮತ್ತೆ ಸಮಾರಾಧನೆಗಳಲ್ಲಿ ದಕ್ಷಿಣೆಯನ್ನು ತೆಗೆದುಕೊಂಡಿದ್ದಾರೆ, ಆಭರಣಗಳನ್ನು ಹಾಕ್ಕೊಂಡಿದ್ದಾರೆ. ಎಲ್ಲರನ್ನೂ ಚೆನ್ನಾಗಿ ಹೊಡೆದು ಸ್ವಾಮಿಗಳನ್ನೂ ಹೊಡೆಯಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಶಿಷ್ಯರು ಸ್ವಾಮಿಗಳ ಮೇಲಿನ ಭಕ್ತಿಯಿಂದ ಅವ್ರ ಹತ್ರ ಯಾಕೆ ಹೋಗ್ತೀರಿ, ನಮ್ಮ ಹತ್ರ ಬೇಕಾದಷ್ಟು ಬಂಗಾರ ಇದೆ ತಗೊಳ್ರಿ ಅಂತ ಕೈಯೊಳಗಿದ್ದದ್ದನ್ನೆಲ್ಲ ಕೊಟ್ಟರು, ಬೇಕಾದ್ದು ಮಾಡಿದರು. ಆದರೂ ಅವರು ಕೇಳಲಿಲ್ಲ. ಗುರುಗಳು ಇರತಕ್ಕಂತಹ ಆ ಬಾಗಿಲನ್ನು ಒಡೆದು ಒಳಗೆ ಪ್ರವೇಶ ಮಾಡ್ತಾರೆ. ಅವರಿಗೆ ದೇವರ ಪೆಟ್ಟಿಗೆ ಎಲ್ಲಿದೆ ಅಂತ ಕಾಣಿಸಲಿಲ್ಲ ಮೊದಲು. ಇವ್ರನ್ನ ಹೊಡೆದ್ರೆ ಸರಿಯಾಗತ್ತೆ ಅಂತ ಹೇಳಿ ಒಳ್ಳೆ ಉರಿ ದಿವಟಿಗೆಯಿಂದ ಇವರ ಮೈಯೆಲ್ಲ ಸುಡ್ತಾ ಇದ್ದಾರೆ. ಸತ್ಯಾಭಿನವರಿಗೆ ಚೂಪಾದಂತಹ ಚಾಕು ಹಾಕಿ ಚುಚ್ಚುತ್ತಾ ಇದ್ದಾರೆ. ಆದರೆ ಒಂದು ಕೂದಲು ಸುಡಲಿಲ್ಲ, ಒಂದು ಹನಿ ರಕ್ತ ಸುರಿಲಿಲ್ಲ. ಇವರು ಮಾಡಿದ ಉಪಾಯ ಅಂದರೆ ಒಂದು ಏನು, ಕಬ್ಬಿಣದ ಕವಚ ಹಾಕಿಕೊಂಡಿರಲಿಲ್ಲ, ಕಲ್ಲಿನ ಕವಚ ಅಲ್ಲ, ಉಕ್ಕಿನ ಕವಚ ಅಲ್ಲ, ಒಂದೇ ಒಂದು ಮಂತ್ರ ಕವಚ. ಶ್ರೀ ಸತ್ಯನಾಥ ತೀರ್ಥ ಗುರುಭ್ಯೋ ನಮಃ ಎಂಬ ಒಂದೇ ಒಂದು ಮಂತ್ರವನ್ನು ಅಖಂಡವಾಗಿ ಜಪ ಮಾಡ್ತಾ ಇದ್ದಾರೆ. ತಮ್ಮ ಗುರುಗಳ ಸ್ಮರಣೆ ಮಾಡ್ತಾರೆ. ಗುರುಗಳು, ಗುರುಗಳ ಅಂತರ್ಯಾಮಿಯಾದ ಭಗವಂತನೇ ನನ್ನನ್ನು ರಕ್ಷಣೆ ಮಾಡಬೇಕು ಅನ್ನುವ ಒಂದೇ ಒಂದು ವಿಶ್ವಾಸ. ಆ ವಿಶ್ವಾಸದಿಂದ ಇವರು ಸ್ಮರಣೆ ಮಾಡ್ತಾ ಇದ್ರೆ ಇವರಿಗೆ ಏನೇನೇನೇನೇನೇನೂ ಆಗುವುದಿಲ್ಲ. ಬೇಕಾದಷ್ಟು ಪ್ರಯತ್ನ ಮಾಡಿ ಅವರಿಗೆ ಆಶ್ಚರ್ಯ ಆಯಿತು. ಇದೇನು ಭೂತವೋ ಪ್ರೇತವೋ ಪಿಶಾಚವೋ ಅಂತ ಹೆದರಿದ್ರವು. ಇಷ್ಟು ಸುಟ್ಟರೂ ಸುಡೋದಿಲ್ಲ, ಚುಚ್ಚಿದ್ರೂ ರಕ್ತ ಬರುವುದಿಲ್ಲ, ಹಾಗಾದರೆ ನಮಗೆ ಏನೋ ಅಪಾಯ ಆಗತ್ತೆ ಕಾಣುತ್ತೆ ಅಂತ ಗಾಬರಿ ಆಯಿತು. ಅಷ್ಟರಲ್ಲಿ ಅವರಿಗೆ ಆ ಚುಚ್ಚುವ ಆಯುಧಗಳು ಪ್ರತಿಯಾಗಿ ತಮಗೆ ನೋವು ಉಂಟು ಮಾಡ್ತಾ ಇದೆ, ತಮಗೇ ಸುಟ್ಟಾಗಿ ಆಗ್ತಾ ಇದೆ. ಗಾಬರಿಯಾಗಿ ಓಡಿ ಹೋಗ್ತಾ ಇದ್ದಾರೆ. ಇವರನ್ನು ಹಾಗೇ ಬಿಟ್ಟು ದೇವರ ಪೆಟ್ಟಿಗೆ ಸುರಕ್ಷಿತವಾಗಿ ಉಳಿತು. ಇವರನ್ನು ಬಿಟ್ಟು ಹಾಗೇ ಓಡ್ತಾ ಇದ್ದಾರೆ. ಓಡುವಾಗ ಸಿಕ್ಕಟ್ಟು ಸಿಗಲಿ ಅಂತ ಕೆಲವುದನ್ನೆಲ್ಲ ತಗೊಂಡು ಹೋದರು. ಎಷ್ಟು ವಿಚಿತ್ರ ಆಯಿತು ಅಂದರೆ, ನಿಜವಾಗಿ ವಜ್ರ ವೈಡೂರ್ಯ ಏನೇನಿತ್ತೋ ಅವುಗಳನ್ನೆಲ್ಲ ಅಲ್ಲೇ ಬಿಟ್ಟಿದ್ದಾರೆ. ಯಾವುದೋ ಹರಕಶಾಟಿ ಅವು ಇವು ಕಟ್ಟಿರತಕ್ಕಂತಹ ಗಂಟೆಗಳನ್ನು, ಕೆಲಸಕ್ಕೆ ಬಾರದ ತಾಮ್ರದ ಮುರುಕು ಪದಾರ್ಥಗಳನ್ನು ಹಾಕಿದ ಪಾತ್ರೆಗಳನ್ನು ತಗೊಂಡು ಹೋಗಿದ್ದಾರೆ. ತಾವು ನಿಜವಾಗಿ ಒಯ್ಯಬೇಕು ಅಂತ ಮೊದಲೇನು ಕಲೆಕ್ಷನ್ ಮಾಡಿ ಇಟ್ಕೊಂಡಿದ್ರು ಬಂಗಾರ ಬೆಳ್ಳಿ, ಅವುಗಳನ್ನು ಅಲ್ಲೇ ಬಿಟ್ಟು ಹೋಗಿದ್ದಾರೆ. ಇದೆಲ್ಲ ಭಗವಂತನ ಮಾಯೆ. ಹೇಗೆ ಕೃಷ್ಣನ ಕರೆದುಕೊಂಡು ಹೋಗುವ ಸಂದರ್ಭದಲ್ಲಿ ಎಲ್ಲರಿಗೂ ಮಾಯೆ ಆಯಿತು. ವಸುದೇವ ಕರೆದುಕೊಂಡು ಹೋಗ್ತಾ ಇದ್ದಾನೆ ಅಂತ ಗೊತ್ತಾಗಲಿಲ್ಲ. ಹಾಗೆ ಇವರಿಗೆ ಮಾಯೆ ಏನಿದೆ, ಎಲ್ಲಿ ಯಾವುದಿದೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಆ ರಾಮ ಮಾಯೆ, ಅದರಿಂದಾಗಿ ಇವರು ಆ ರೀತಿಯಾಗಿ ಓಡಿ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲಿಯ ರಾಜನಿಗೆ, ಕೇಶವ ಭೂಪಾಲ ಅಂತ ಅಲ್ಲಿಯ ರಾಜ, ಆ ಕೇಶವರಾಯನಿಗೆ ಈ ಸುದ್ದಿ ಗೊತ್ತಾಯಿತು. ಅವನು ಹೇಳಿದ, ಸ್ವಾಮಿ, ನಿಮಗೆ ಹೀಗೆ ರಾತ್ರಿ ತೊಂದರೆ ಆಯಿತು ಅಂತ ನಮಗೆ ಗೊತ್ತಾಯಿತು. ಗುರುವನುಗ್ರಹದಿಂದ ನೀವೇನೋ ಸುಖವಾಗಿದ್ದೀರಿ, ಶಿಷ್ಯರು ಸುಖವಾಗಿದ್ದಾರೆ. ಆದರೆ ನಿಮ್ಮ ಶಿಷ್ಯರ ಅನೇಕ ಸಂಪತ್ತುಗಳು ಎಲ್ಲ ಕೈಯಲ್ಲಿ ಮತ್ತೆ ಕೊರಳಲ್ಲಿ ಇದ್ದದ್ದನ್ನೆಲ್ಲ ಕಸಿದುಕೊಂಡು ಹೋಗಿದ್ದಾರೆ. ಅದನ್ನೆಲ್ಲ ನಾನು ಹೊಡೆದು ಬಡದು ಅವರಿಗೆ ಸರಿಯಾಗಿ ಶಿಕ್ಷೆಯನ್ನು ಕೊಟ್ಟು ನಿಮಗೆ ತಿರುಗಿ ತಂದು ಕೊಡ್ತೇನೆ ಅಂತ. ಸತ್ಯಾಭಿನವರಂದರು, ನಿಂದ್ಯಾಕಪ್ಪ ಉಪಕಾರ ಅಂದರು. ಮೈ ಮೇಲೆ ಬೆಂಕಿ ಹಾಕಿದಾಗಲೇ ನಾವು ಏನೂ ಮಾಡದೆ ಕೇವಲ ಗುರುಸ್ಮರಣೆಯಿಂದ ಬಚಾವಾಗಿದ್ದೇವೆ. ಈಗಲೂ ಆ ಗುರುಗಳೇ ರಕ್ಷಣೆ ಮಾಡ್ತಾರೆ, ಸಾಕು ನಮಗೆ. ನಿನ್ನ ಉಪಕಾರ ಬೇಡ, ನೀನು ಬಹಳ ಶ್ರದ್ಧೆಯಿಂದ ಸೇವೆ ಮಾಡ್ಲಿಕ್ಕೆ ಬಂದಿದ್ದು, ದೇವರು ನಿನಗೆ ಅನುಗ್ರಹ ಮಾಡಲಿ ಅಂತ ಅವನನ್ನು ಕೊಟ್ಟು ಕಳಿಸಿದರು ರಾಜನನ್ನು. ಅಲ್ಲಿ ಆದದ್ದು ಘಟನೆ ಅಂದರೆ,
ಅವರಿಗೆ ಅಲ್ಲಿ ಹೋದ ಮೇಲೆ ಪಶ್ಚಾತ್ತಾಪ ಆಗಿದೆ. ಎಲ್ಲರಿಗೂ ಮೈಕೈ ನೋವು, ಎಲ್ಲರಿಗೂ ದುಃಖ. ತಂದದ್ದು ನೋಡಿದರೆ ಆಶ್ಚರ್ಯ, ತಾವು ಕಟ್ಟಿದ್ದು ಬಂಗಾರ ಬೆಳ್ಳಿ, ಆದರೆ ಅದನ್ನು ಬಿಟ್ಟು ಏನೋ ತಂದಿದ್ದಾರೆ. ಇದೆಲ್ಲ ಹುಚ್ಚಾಪಟ್ಟೆ ಆದದ್ದು ನೋಡಿ ಅವರಿಗೆ ಇದೇನೋ ಒಂದು ದೈವಿ ಶಕ್ತಿ ಇದೆ ಎನ್ನುವ ವಿಶ್ವಾಸ ಬಂದು ಆ ಕಳ್ಳರ ಮುಖಂಡ ಯಾರಿದ್ದ, ದರೋಡೆಕಾರರ ಮುಖಂಡ, ಅವನು ಇವರ ಕೈಯಲ್ಲಿ ಇಸುಕೊಂಡು ಹೋಗಿರತಕ್ಕಂತಹ ಉಂಗರ ಸರಗಳನ್ನು ತಿರುಗಿ ತಂದು ಕೊಡೋದಲ್ಲದೆ 500 ಬಂಗಾರದ ನಾಣ್ಯಗಳನ್ನು ಮೇಲೆ ದಕ್ಷಿಣೆಯಾಗಿಟ್ಟು ಇವರ ಎದುರಿಗೆ ಮಾರನೇ ದಿವಸ ತಂದಿಟ್ಟು ಸಾಷ್ಟಾಂಗ ನಮಸ್ಕಾರ ಹಾಕಿ, ಸ್ವಾಮಿ ನಿಮ್ಮ ಸಹವಾಸ ಮಾಡಿದ್ದು ತಪ್ಪು, ನಮ್ಮನ್ನು ತಪ್ಪು ಅಂದರೆ ಅದು ಒಳ್ಳೆ ದಾರಿಗೆ ಹಿಡಿಸಿದೆ, ನಮಗಿನ್ಮೇಲೆ ಕಳತನನೇ ಮಾಡಬಾರ್ದು ಅಂತ ಅನಿಸಿದೆ. ನಿಮ್ಮನ್ನು ಬಿಟ್ಟು ನಾವು ಇನ್ನೊಬ್ಬರ ಹತ್ರ ಇವತ್ತು ದರೋಡೆ ಮಾಡ್ಲಿಕ್ಕೆ ಹೋಗಿದ್ರೆ ಭಾಳ ಚಲೋ ಇತ್ತು. ನಿಮ್ಮ ಸಹವಾಸ ಮಾಡಿದ್ದಕ್ಕೆ ನಮಗೇನು ಕಷ್ಟ ಆಯಿತು ಅಂದರೆ ಇನ್ಮೇಲೆ ದರೋಡೆನೇ ಮಾಡಬಾರ್ದು ಅಂತ ಅನಿಸ್ಬಿಟ್ಟಿದೆ ಅಂತ ಹೇಳಿ ಅವನು ಬಂದು ನಮಸ್ಕಾರ ಮಾಡಿದ ಅನ್ನುವಂತಹ ಮಾತನ್ನು ಅವರ ಚರಿತ್ರೆಯಲ್ಲಿ, ಸಂಸ್ಕೃತದ ಕಾವ್ಯದಲ್ಲಿ ಈ ಚರಿತ್ರೆ ದಾಖಲೆಯಾಗಿದೆ. ಹೀಗೆ ಆ ಚೋರ ಬಾಧೆಯನ್ನು ಪರಿಹಾರ ಮಾಡಿಕೊಂಡು ಗುರುಸ್ಮರಣೆಯಿಂದ ಪರಿಹಾರ ಮಾಡಿಕೊಂಡಿರತಕ್ಕಂತಹ ಮಹಾನುಭಾವರು ಸತ್ಯಾಭಿನವ ತೀರ್ಥರು. ಇನ್ನು ರಾಜಬಾಧಾ ಪರಿಹಾರ ಅದೊಂದು ಹೇಳಿ ಮುಗಿಸಿಬಿಡ್ತೇವೆ. ಒಂದ್ಸಲ ಗ್ರಸ್ತಾಸ್ತ ಚಂದ್ರಗ್ರಹಣ, ಬಹಳ ದೊಡ್ಡ ಪರ್ವಕಾಲ. ಪರ್ವಕಾಲದೊಳಗೆ ಶ್ರೀಕೃಷ್ಣ ಪರಮಾತ್ಮನೇ ಗ್ರಹಣ ಇದೆ ಅಂತ ಕುರುಕ್ಷೇತ್ರಕ್ಕೆ ಕರ್ಕೊಂಡು ಹೋಗಿರ್ತಾನೆ ಎಲ್ಲರನ್ನ, ತನ್ನ ಬಂಧು ಬಾಂಧವರನ್ನ, ಪಾಂಡವರನ್ನ, ಯಾದವರನ್ನ ಎಲ್ಲರನ್ನು. ಅವನಿಗೇನು ಬೇಕಾಗಿದೆ, ಆದರೂ ಲೋಕ ಶಿಕ್ಷಣಕ್ಕಾಗಿ ದೊಡ್ಡ ಕ್ಷೇತ್ರಗಳಿಗೆ ಹೋಗಬೇಕು. ಗ್ರಹಣ ಕಾಲದಲ್ಲಿ ಸ್ನಾನನೇ ಮಾಡುವುದಿಲ್ಲ, ಇನ್ನು ಕ್ಷೇತ್ರಕ್ಕೆ ಹೋಗೋದಂತೂ ದೂರ ಉಳಿತು. ಸ್ನಾನ ಮಾಡಬೇಕು, ಮನೆಯಲ್ಲೇ ಆದರೂ ಕನಿಷ್ಠ ಸರಿಯಾಗಿ ಸ್ನಾನ ಮಾಡಬೇಕು, ಕ್ಷೇತ್ರಗಳಿಗೆ ಹೋಗಿ ಮಾಡೋದು ಉತ್ತಮ ಪಕ್ಷ. ಹೀಗಾಗಿ ಇವರು ಪಂಢರಪುರಕ್ಕೆ ಹೋಗ್ತಾರೆ. ಭೀಮಾ ನದಿ, ಅಲ್ಲಿ ಚಂದ್ರಭಾಗ ತೀರದಲ್ಲಿ ವಾಸ ಮಾಡಿದ್ದು, ಅಲ್ಲಿ ಮತ್ತೆ ವೇದನಿಧಿ ತೀರ್ಥ ಶ್ರೀಪಾದಂಗಳವರ ಸನ್ನಿಧಾನ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಚಾತುರ್ಮಾಸ್ಯಕ್ಕೆ ಕುಳಿತಂತಹ ಸ್ಥಳ. ಹೀಗಾಗಿ ಆ ಪವಿತ್ರವಾದ ಸ್ಥಳದಲ್ಲಿ ಇವರು ಹೋಗಿ ಗ್ರಸ್ತಾಸ್ತ ಚಂದ್ರಗ್ರಹಣ ಅನ್ನೋದಕ್ಕೋಸ್ಕರವಾಗಿ ವಾಸ ಮಾಡಿ ಅಲ್ಲೆಲ್ಲ ತಮ್ಮ ಕಾರ್ಯಗಳನ್ನು ಮಾಡ್ತಾರೆ. ಎಲ್ಲ ಪ್ರಾಂತದಿಂದ, ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ ಎಲ್ಲ ಕಡೆಯಿಂದ ಆ ಪರ್ವಕಾಲದಲ್ಲಿ ಅಲ್ಲಿ ಸೇರಿರ್ತಾರೆ. ಸ್ವಾಮಿಗಳು ಈ ಸಂದರ್ಭದಲ್ಲಿ ಪರ್ವಕಾಲದಲ್ಲಿ ನದಿ ತೀರದಲ್ಲಿದ್ದಾರೆ ಅಂತ ಸಾವಿರಾರು ಜನ ಸೇರಿರ್ತಾರೆ. ಇದೇ ಸಂದರ್ಭದಲ್ಲಿ ಅವತ್ತಿನ ದಿಲ್ಲಿ ಮುಸಲ್ಮಾನ ರಾಜರು ಯಾರಿದ್ರೋ, ಪ್ರಾಯ ಔರಂಗಜೇಬ್, ಅವರು ಅಲ್ಲಿ ಯಾವುದೋ ಒಂದು ಕಾರಣಕ್ಕೆ ಬಂದಿರ್ತಾರೆ. ಔರಂಗಜೇಬ್ ಬಂದಿರ್ತಾನೆ. ಅವನ ಜೊತೆಗಿರತಕ್ಕಂತಹ, ನಿಮಗೆಲ್ಲ ಗೊತ್ತಲ್ಲ, ರಾಜರು ಅವರಾಗಿದ್ದರೂ ಕೂಡ ಮಂತ್ರಿಗಳೆಲ್ಲ ಬ್ರಾಹ್ಮಣರೇ. ಅವನ ಮಂತ್ರಿಗಳೆಲ್ಲ ಬಂದಿರ್ತಾರೆ. ಆ ಮಂತ್ರಿಗಳು ಶ್ರೀಮಠದ ಶಿಷ್ಯರು, ಬ್ರಾಹ್ಮಣರು ಶ್ರೀಮಠದ ಶಿಷ್ಯರು. ಅದರೊಳಗೆ ಪ್ರಧಾನಮಂತ್ರಿ ಅವನು ನಾರೋಭಾಸ್ಕರ ಅಂತ. ಆ ನಾರೋಭಾಸ್ಕರ ಎಂಬಂತಹ ಮಂತ್ರಿ, ಆ ತುರುಷ್ಕ ರಾಜನ ಮಂತ್ರಿ, ಅವನು ಬ್ರಾಹ್ಮಣ, ಶ್ರೀಮಠದ ಶಿಷ್ಯ. ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರಿಗೆ ಗೊತ್ತಾಯಿತು, ಅದು ಬ್ರಹ್ಮಪುರಿ ಇಂಥ ಹತ್ತಿರದಲ್ಲಿ ಪಂಢರಪುರದಲ್ಲಿರತಕ್ಕಂತಹ ಇವರು ಒಂದು ಪತ್ರವನ್ನು ಬರೆದು ಆ ಬ್ರಹ್ಮಪುರಿಯಲ್ಲಿ ಬಂದಿರತಕ್ಕಂತಹ ಔರಂಗಜೇಬನ ಮಂತ್ರಿಗೆ ಕೊಟ್ಟು ಕಳಿಸ್ತಾರೆ. ಹೀಗೆ ಸಂಸ್ಥಾನ ಬಂದಿದೆ, ರಾಮದೇವರು ಬಂದಿದ್ದಾರೆ, ದರ್ಶನವನ್ನು ಮಾಡಿಕೊಂಡು ನೀವು ಭಾಗ್ಯವನ್ನು ಪಡೆದುಕೊಳ್ಳಬೇಕು, ಉದ್ಧತರಾಗಬೇಕು. ನೀವೆಲ್ಲೋ ದಿಲ್ಲಿಯಲ್ಲಿರ್ತೀರಿ, ಈ ದಕ್ಷಿಣ ದೇಶಕ್ಕೆ ಬರೋದೇ ಅಪರೂಪ, ಬಂದಿದ್ದೀರಿ, ದೇವರ ದರ್ಶನ ಮಾಡಿಕೊಂಡು ಕೃತಾರ್ಥರಾಗಿರಿ ಅಂತ ಒಂದು ಆಜ್ಞಾಪತ್ರ ಕೊಟ್ಟು ಕಳಿಸಿದರು. ಆ ಚರಿತ್ರೆಯಲ್ಲಿ ವರ್ಣನೆ ಬರ್ತದೆ. ಆಜ್ಞಾಪತ್ರ ಬಂದರೆ ಅವರು ಸತ್ಯಾಭಿನವರ ಮುಖ ನೋಡಿದ್ರೋ ನೋಡಿರಲಿಲ್ವೋ, ಅವರೆಲ್ಲೋ ದಿಲ್ಲಿಯೊಳಗೆ, ಇವರೆಲ್ಲೋ ದಕ್ಷಿಣ ದೇಶದಲ್ಲಿ ಸಂಚಾರ ಮಾಡ್ತಿದ್ರು. ಈಗಿನ ಹಾಗೆ ಟ್ರೈನ್ಗಳಿಲ್ಲ, ಪ್ಲೇನ್ಗಳಿಲ್ಲ. ಎಷ್ಟೆಷ್ಟೋ ಸ್ವಾಮಿಗಳಾದಮೇಲೆ ಯಾವುದೋ ಒಬ್ಬ ಸ್ವಾಮಿಗಳನ್ನ ನೋಡಿದರೆ ಆಶ್ಚರ್ಯ. ಹೀಗಿದ್ದಾಗ, ಆದರೆ ಸತ್ಯಾಭಿನವ ತೀರ್ಥರಿಂದ ಶ್ರೀಮಠದಿಂದ ಆ ಆಜ್ಞಾಪತ್ರ ಬಂದಿದೆ ಎಂದ ತಕ್ಷಣ ಆ ಮಂತ್ರಿಮಂಡಲದವರೆಲ್ಲರೂ ಎದ್ದು ನಿಂತು ಆ ಪತ್ರವನ್ನು ತಂದವನಿಗೆ ಸ್ವಾಗತ ಮಾಡಿ, ಅವನಿಗೆ ಉಪಚಾರ, ಪಾದ್ಯಪೂಜಾದಿ, ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಪೂಜೆ ಮಾಡಿ ಒಂದು ಸಿಂಹಾಸನದ ಮೇಲೆ ಕೂಡಿಸಿ ಆ ಪತ್ರವನ್ನು ಒಂದು ಸುವರ್ಣ ಪೀಠದ ಮೇಲೆ ಇಟ್ಟು ಅರಶಿನ ಕುಂಕುಮ ಏರಿಸಿ ಪೂಜೆ ಮಾಡಿ ಆಮೇಲೆ ಆ ಪತ್ರವನ್ನು ಬಿಚ್ಚಿ ನೋಡಿ ತಲೆಗೆ ಒತ್ತಿಕೊಂಡು ಇದು ಆಜ್ಞಾಪತ್ರ ಅಂತ ಗೌರವದಿಂದ ಇದೆಲ್ಲ ವರ್ಣನೆ ಇದೆ. ನನ್ನ ಮಾತು ಯಾವುದೂ ಇಲ್ಲ ಇದರೊಳಗೆ, ಬೇಕು ಅಂದರೆ ಸಂಸ್ಕೃತ ಶ್ಲೋಕ ಬಂದವರಿಗೆ ಓದಿ ತೋರಿಸ್ತೇನೆ. ಆ ರೀತಿಯಾಗಿ ಅದನ್ನು ಗೌರವದಿಂದ ಓದ್ತಾರೆ. ಆಜ್ಞಾಪತ್ರವನ್ನು ನೋಡಿದ್ದೇ ತಡ ನಾರೋಭಾಸ್ಕರ ಹಾಗೂ ಇನ್ನಿತರ ಮಂತ್ರಿಗಳು ಸತ್ಯಾಭಿನವರ ದರ್ಶನವನ್ನು ಪಡೆದುಕೊಳ್ತಾರೆ. ತಮ್ಮ ಸೈನ್ಯದ ಬಿಡಾರ ಎಲ್ಲಿರುತ್ತದೆ ಅಲ್ಲಿಯೇ ಒಂದು ಭಿಕ್ಷೆ ಆಗಬೇಕು ಅಂತ ಹೇಳಿ ಇವರನ್ನೇ ಕರೆದುಕೊಂಡು ಹೋಗಿ, ಪ್ರತ್ಯೇಕ ಬಿಡಾರಗಳಿತ್ತು. ಹೀಗಾಗಿ ಈ ಮಂತ್ರಿಗಳ ಬಿಡಾರದಲ್ಲೇನೆ
ಒಳ್ಳೆ ಆನೆಯ ಮೇಲೆ ಮೆರವಣಿಗೆಯನ್ನು ಮಾಡಿ ಸತ್ಯಾಭಿನವರನ್ನು ಕರೆದುಕೊಂಡು ಹೋಗಿ ಚತುರಂಗ ಸೈನ್ಯ ಸಮೇತನಾಗಿ ಮೆರವಣಿಗೆಯಲ್ಲಿ ಇವರನ್ನು ಕರೆದುಕೊಂಡು ಹೋಗಿ ಅವರಿಗೆ ಪೂಜೆಯನ್ನು ಮಾಡಿಸ್ತಾನೆ, ಭಿಕ್ಷೆಯನ್ನು ಮಾಡಿಸ್ತಾನೆ. ಚೆನ್ನಾಗಿ ಎಲ್ಲ ಕಾರ್ಯಕ್ರಮಗಳಾಗತ್ತೆ. ಆ ಸಂದರ್ಭದಲ್ಲಿ ಈ ನಾರೋಭಾಸ್ಕರ ಎಂಬ ಮಂತ್ರಿ ಈ ಪತ್ರ ಬಂದಾಗ ತನ್ನ ಇತರ ಮಂತ್ರಿಗಳಿಗೆ ಇವರ ಪರಿಚಯ ಮಾಡಿಸಿಕೊಡ್ತಾನೆ. ಸತ್ಯಾಭಿನವರು ಅಂದರೆ ಯಾರು, ಇವರ ಗುರುಗಳು ಯಾರು, ಈ ಪೀಠ ಏನು, ಇದರ ಪರಂಪರೆ ಏನು ಎಲ್ಲ ಪರಿಚಯ ಮಾಡಿಸ್ತಾ ಇರುವಾಗ ಕೂರ್ಮಶಾಲಿಗ್ರಾಮದ ಕಥೆ ಈಗ ಹೇಳಿದ್ರಲ್ಲ, ರಘುನಾಥ ತೀರ್ಥರಿಗೆ ಪ್ರತ್ಯಕ್ಷವಾದದ್ದು. ಆ ಕೂರ್ಮಶಾಲಿಗ್ರಾಮಕ್ಕೆ ಕ್ಷೀರಾಭಿಷೇಕ ಮಾಡಿದರೆ ಅದು ಪ್ರದಕ್ಷಿಣಾಕಾರವಾಗಿ ತಿರುಗುತ್ತದೆ ಎಂಬ ಒಂದು ಮಹಿಮೆಯನ್ನು ಹೇಳ್ತಾನೆ. ಇದನ್ನು ಕೇಳಿದ ತಕ್ಷಣ ಎಲ್ಲ ಮಂತ್ರಿಗಳು ನಕ್ಕು ಬಿಡ್ತಾರೆ, ಅಪಹಾಸ ಮಾಡ್ತಾರೆ. ಅದರಲ್ಲಿ ಪ್ರಧಾನವಾಗಿ ನಾರೋಶಂಕರ ಅಂತ ಒಬ್ಬ ಮಂತ್ರಿ, ಇವನು ನಾರೋ ಭಾಸ್ಕರ, ಇನ್ನೊಬ್ಬ ನಾರೋಶಂಕರ ಅಂತ. ಆ ಮಂತ್ರಿ ನಗತಾನೆ, ಇದೇ ತಿರುಗ್ತದೆ, ಕಲ್ಲಿನ ಶಾಲಿಗ್ರಾಮ ತಿರುಗ್ತದೆ ಸುಮ್ಮನೆ ಅಂತ ನಗತಾನೆ. ಆಗ ಇವನ ಮನಸ್ಸಿಗೆ ಬಹಳ ದುಃಖ ಆಗತ್ತೆ. ಹೆಂಡತಿ ಸಾವಿತ್ರಿಬಾಯಿ ಅಂತ ರಾತ್ರಿ ಮಲಗಿದಾಗ ತನ್ನ ಹೆಂಡತಿ ಮುಂದೆ ಹೇಳ್ತಾನೆ, ಹೀಗೆ ನಮ್ಮ ಗುರುಗಳ ವರ್ಣನೆ ಮಾಡಿದರೆ ಉಳಿದ ಮಂತ್ರಿಗಳೆಲ್ಲ ನಕ್ಕು ಬಿಟ್ಟರು, ನನಗೆ ಬಹಳ ಅವಮಾನ ಆಯಿತು, ಏನು ಮಾಡಬೇಕು ಅಂತ. ಅದಕ್ಕೆ ಆ ಹೆಂಡತಿ ಗಂಡ ಕೂಡಿ ನಿರ್ಣಯ ಮಾಡ್ತಾರೆ, ಇಲ್ಲಿಯೇ ಭಿಕ್ಷೆ ಮಾಡಿಸೋಣ, ಇಲ್ಲಿಯೇ ಪೂಜೆಯಾಗಲಿ, ಎಲ್ಲರೂ ನೋಡಲಿ ಅಂತ. ಅವತ್ತಿನ ದಿವಸ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಕೂರ್ಮಶಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿದರೆ ದಿವಸಾನೂ ತಿರುಗ್ತಾ ಇದೆ. ಆದರೆ ಅವತ್ತು ಇವರ ಮೇಲೆ ವಿಶೇಷ ಅನುಗ್ರಹ ಮಾಡಬೇಕೋ ಏನೋ ಅನ್ನೋ ಹಾಗೆ ಭಾರಿ ಜೋರಾಗಿ ತಿರುಗಿತಂತೆ ಕೂರ್ಮಶಾಲಿಗ್ರಾಮ. ಆ ನಾರೋಶಂಕರನಿಗೆ ಏನು ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶ್ವಖಿಲೇಶು ಚಾತ್ಮನಃ ಅಂತ ಪ್ರಹ್ಲಾದನ ಮಾತನ್ನ ಸತ್ಯ ಅಂತ ತೋರಿಸುವುದಕ್ಕಾಗಿ ಸರ್ವತ್ರ ವ್ಯಾಪ್ತನಾಗಿದ್ದರು. ಸ್ತಂಭವನ್ನು ಒಡೆದು ಬಂದಂತೆ ನಿತ್ಯವೂ ತಿರುಗುವ ಶಾಲಿಗ್ರಾಮವೂ ಕೂಡ ಅವತ್ತು ಇನ್ನೂ ವಿಶೇಷವಾಗಿ ಜೋರಾಗಿ ತಿರುಗಿದರೆ ನಾರೋಶಂಕರರು ಬಹಳ ನರ್ವಸ್ ಆದರು. ಅವರಿಗೆ ಅಷ್ಟು ದುಃಖ ಆಗಿ ಮತ್ತೆ ಮನಸ್ಸಿಗೆ ಬಹಳ ಖೇದವಾಯಿತು, ನಾನು ಗುರುಗಳ ನಿಂದೆ ಮಾಡಿದ್ದು ತಪ್ಪು ಅಂತ ಅವರಿಗೆ ಕಲ್ಪನೆ ಬಂತು. ಹಾಗೆ ಅವರು ಮಹಿಮೆಯನ್ನು ತಿಳಿಸ್ಕೊಡ್ತಾರೆ. ಈ ಸಂದರ್ಭದಲ್ಲಿ ಏನಾಯಿತು ಅಂದರೆ, ಅಲ್ಲಿ ಒಬ್ಬ ವ್ಯಕ್ತಿ ಅವನೊಂದು ಕೆಟ್ಟ ಕೆಲಸ ಮಾಡಿರ್ತಾನೆ, ಏನೋ ಒಂದು ಅಪರಾಧ ಮಾಡಿದ ವ್ಯಕ್ತಿ. ನಿಮಗೆ ಗೊತ್ತಲ್ಲ, ಅಪರಾಧ ಮಾಡಿದ್ದಾನೆ ಅಂದಮೇಲೆ ಆ ವ್ಯಕ್ತಿಗೆ ಒಂದು ಶಿಕ್ಷೆ, ಅವನನ್ನು ದೂರಿಟ್ಟಿದ್ರು. ಆದರೆ ಆ ವ್ಯಕ್ತಿ ತಾನು ಅಪರಾಧ ಮಾಡಿದ್ದಕ್ಕೆ ತನ್ನನ್ನು ದೂರಿಟ್ಟಿದ್ದಾರೆ ಅಂತನ್ನೋದನ್ನು ಹೇಳದೆ ಆ ಔರಂಗಜೇಬನ ಮುಂದೆ ಹೋಗಿ ಏನು ಸುಳ್ಳು ಹೇಳ್ತಾನೆ ಅಂದರೆ, ನೋಡಿ ನಿಮ್ಮ ಮಂತ್ರಿಗಳು ನಾರೋಭಾಸ್ಕರರು ಮನೆಯಲ್ಲಿ ಒಬ್ಬ ಯತಿಗಳನ್ನು ಕರೆದು ಪೂಜೆ ಮಾಡಿಸಿ ಭಿಕ್ಷೆ ಮಾಡಿಸಿ ಬೇಕಾದಷ್ಟು ಮೆರವಣಿಗೆ ಎಲ್ಲ ಮಾಡಿಕೊಂಡಿದ್ದಾರೆ, ಅವ್ರು ಯಾರು ಅಂತ ತಿಳ್ಕೊಂಡಿದ್ದೀರಿ? ಈ ಔರಂಗಜೇಬನ ಶತ್ರು ಒಬ್ಬರು ಇರ್ತಾನೆ, ರಾಜಾರಾಮರಾಯ ಅಂತ. ಇವತ್ತಿನ ರಾಜಾರಾಮರಾಯ ಅಲ್ಲ, ಅವರು ಬೇರೆ, ರಾಜಾರಾಮರಾಯ ಅಂತ. ಆ ರಾಜಾರಾಮರಾವ್ ಅನ್ನುವಂತಹ ಯಾವ ಶತ್ರುವಿನ ಜೊತೆಗೆ ಯುದ್ಧವಾಡ್ಲಿಕ್ಕೆ ನೀನು ದಿಲ್ಲಿಯಿಂದ ಬಂದಿದ್ದಿ, ಆ ರಾಜಾರಾಮರಾಯನ ಗುರುಗಳಿವರು. ಆ ರಾಜಾರಾಮರಾಯನು ಮಠದ ಶಿಷ್ಯನೇ, ಅವನು ಒಬ್ಬ ದೊಡ್ಡ ರಾಜಕಾರಣಿ, ದೊಡ್ಡ ಮುತ್ಸದ್ದಿ. ಆ ರಾಜಾರಾಮರಾಯರ ಗುರುಗಳಿವರು. ಅಂಥವರಿಗೆ ನಿನ್ನ ಶತ್ರುವಿನ ಗುರುಗಳಿಗೆ ಕರೆದು ಮನೆಯಲ್ಲಿ ಊಟಕ್ಕೆ ಹಾಕ್ತಾನೆ, ಪೂಜೆ ಮಾಡಿಸ್ತಾನೆ ಅಂದರೆ ಇದು ನಿನ್ನ ಸಂಸ್ಥಾನಕ್ಕೆ ಇದು ಸರಿಯಾದ ಮರ್ಯಾದೆಯಲ್ಲ. ನೋಡು, ನಿನ್ನ ಭಕ್ತ ನಾನು ಅನ್ನೋದಕ್ಕೆ ನನ್ನನ್ನು ಒಳಗೆ ಸೇರಿಸಲಿಲ್ಲ, ಮಠದಲ್ಲಿ ಹೊರಗೆ ಕಳಿಸ್ಬಿಟ್ಟಿದ್ದಾರೆ ಅಂತ. ಅದು ಇದ್ದದ್ದು ಬೇರೆನೇ ಕಥೆ. ಅದು ಇವ ಏನೋ ಕೆಟ್ಟ ಕೆಲಸ ಮಾಡಿದ್ದಾನೆ ಅಂತ ಇವನನ್ನು ಬೈದು ಕಳಿಸಿರ್ತಾರೆ. ಇವನೇನದಕ್ಕೆ ಕಥೆ ಹುಟ್ಟಿಸಿದ ಅಂದರೆ, ನಿನ್ನ ಶತ್ರುವಿನ ಗುರುಗಳಿಗೆ ಅವನು ಪೂಜೆ ಮಾಡಿಸಿದ್ದಾನೆ, ನಾನು ನಿನ್ನ ಪಕ್ಷದವನು ಅನ್ನೋದಕ್ಕೆ ನನ್ನನ್ನು ಹೊರಗೆ ಹಾಕಿದ್ದಾರೆ ಅಂತ ಔರಂಗಜೇಬನಿಗೆ ಆ ನಾರೋಭಾಸ್ಕರನ ಮೇಲೆ ಸಿಟ್ಟು ಬರೋ ಹಾಗೆ, ಸ್ವಾಮಿಗಳ ಮೇಲೆ ಸಿಟ್ಟು ಬರೋ ಹಾಗೆ ಒಂದು ಸುಳ್ಳು ಸುದ್ದಿಯನ್ನು ಚಾಡಿ ಹೇಳ್ತಾನೆ. ಹೇಳಿ ಕೇಳಿ ಔರಂಗಜೇಬ ಅವನು ಇಷ್ಟು ಕೇಳಿದ್ದೇ ತಡ ಅವನು ಆಜ್ಞಾ ಹೊರಡಿಸಿದ. ಈ ಕ್ಷಣಕ್ಕೆ ಅವರನ್ನು ಜಪ್ತಿ ಮಾಡಿ ಎಲ್ಲ ಅವರ ಕೈಯಲ್ಲಿದ್ದ ಬಂಗಾರ, ಬೆಳ್ಳಿ, ವಜ್ರ, ಮುತ್ತು ಏನೇನೋ ತಂದಿದ್ದಾರಂತೆ ಅದನ್ನೆಲ್ಲ ನನ್ನ ರಾಜ್ಯಕ್ಕೆ, ಈ ನನ್ನ ಬಿಡಾರಕ್ಕೆ ಕಳಿಸ್ಬೇಕು, ಅವರನ್ನೂ ಬಂದಿ ಮಾಡಿ ಕರ್ಕೊಂಬರ್ಬೇಕು ಅಂತ. ಅವನಿಗೇನು ಗೊತ್ತು ಸನ್ಯಾಸಿ ಅಂದ್ರೇನು, ಯತಿ ಅಂದ್ರೇನು, ಯಾರೇನು, ಬಂದಿ ಮಾಡ್ಕೊಂಡು ಕರ್ಕೊಂಬರ್ರಿ ಅಂತ ಹೇಳ್ದ. ಸರಿ ಅಂತ ಹೋದರು. ಆ ಕಡೆಗೆ ರಾಜನ ಆಜ್ಞೆ ಹೊರಟಿದೆ ಎನ್ನುವುದು ಗೂಢಚಾರಿಗಳ ಮುಖಾಂತರ ಇಲ್ಲಿ ಗೊತ್ತಾಗಿ ಹೋಗಿತ್ತು ನಾರೋಭಾಸ್ಕರನಿಗೆ, ನಾರೋಭಾಸ್ಕರನ ಹೆಂಡತಿಗೆ. ಸ್ವಲ್ಪ ರಾಣಿ ಸರ್ಕಾರ ಜಾಸ್ತಿ. ಆ ನಾರೋಭಾಸ್ಕರರಿಗಿಂತಲೂ ಅವರ ಹೆಂಡತಿ ಸಾವಿತ್ರಿಬಾಯಿ ಭಾರಿ ಗಟ್ಟಿ ಇದ್ದರು. ಅವರು ಮಂತ್ರಿಯ ಮಡದಿ. ಸತ್ಯಾಭಿನವ ತೀರ್ಥರ ಬಿಡಾರ ಅಲ್ಲಿದೆ ಅಂದರೆ ಅದಕ್ಕೂ ಹೊರಗಿನ ದ್ವಾರ ಸ್ವಲ್ಪ ದೂರದಲ್ಲಿತ್ತು. ದ್ವಾರದಲ್ಲಿ ಆ ಹೆಣ್ಣು ಮಗಳು ನಿಂದಿರುತ್ತಾಳೆ. ಎಲ್ಲ ಸೈನಿಕರು ಆ ಜಪ್ತಿ ಮಾಡಿಕೊಂಡು ಬಂಗಾರ ಬೆಳ್ಳಿ ಕಸಿದುಕೊಂಡು ಇವರನ್ನು ಕಟ್ಕೊಂಡು ಹೋಗಬೇಕು ಅಂತ ಬಂದಿರ್ತಾರೆ. ಹೊರಗೆ ನಿಂದಿರ್ತಾಳೆ ದ್ವಾರದಲ್ಲಿ. ಯಾರು ಬರ್ತೀರ ಬರ್ರಿ ಅಂತಾರೆ ಒಳಗೆ. ನಾನು ಮಂತ್ರಿಯ ಹೆಂಡತಿ, ನಾನು ನಿಂತು ಹೇಳ್ತಾ ಇದ್ದೇನೆ, ಒಳಗಿದ್ದವರು ಕೇವಲ ಕೌಪೀನ ಧಾರಣ ಮಾಡಿದ ಹರಕ ಶಾಟಿ ಉಟ್ಕೊಂಡಂತಹ ಒಬ್ಬ ಬೈರಾಗಿಗಳು, ವಿರಕ್ತರು.
ಅವ್ರ ಹತ್ರ ಏನು ಸಂಪತ್ತಿರ್ತದೆ, ಏನು ಜಪ್ತಿ ಮಾಡ್ತೀರಿ, ನಿಮಗೆ ಸಿಗೋದು ಒಂದು ಹರಕೆ ಶಾಟಿ. ಅವ್ರನ್ನ ನೀವು ಬಂದಿ ಮಾಡಿದರೆ ಸಿಗೋದು. ತೊಗೊಂಡೇನು ಮಾಡ್ತೀರಿ, ಅವರನ್ನು ಬಂದಿ ಮಾಡಿ. ಅವರೇನೂ ತಪ್ಪು ಮಾಡಿಲ್ಲ, ಅವರ ಹತ್ರ ಸಂಪತ್ತೂ ಇಲ್ಲ, ನೀವು ಅವರನ್ನು ಮತ್ತೆ ಕಟ್ಟಿಕೊಂಡು ಹೋಗಲಿಕ್ಕೆ ನಾನು ಪರ್ಮಿಷನ್ ಕೊಡೋದಿಲ್ಲ. ಮಂತ್ರಿಯ ಹೆಂಡತಿ ಹೀಗೆ ಹೇಳ್ತಾಳೆ ಅಂತ ರಾಜನಿಗೆ ಹೇಳಿ, ಇಷ್ಟು ಮೀರಿ ಅವನೇನಾದರೂ ಆಜ್ಞೆ ಮಾಡಿದರೆ ಮತ್ತೆ ಇನ್ನೊಂದ್ಸಲ ಬನ್ನಿ ಅಂತಂತಾನೆ. ಆಗ ಅದೇ ರೀತಿ ಪಾಪ ಅವರು ಸೈನಿಕರೆಲ್ಲ ಹೆದರಿ ವಾಪಸ್ ಹೋಗ್ತಾರೆ. ಅಷ್ಟರೊಳಗೆ ಸಾವಿತ್ರಿಬಾಯಿ ಒಳಗೆ ಸುದ್ದಿಯನ್ನು ತಿಳಿಸಿ, ತಮ್ಮ ಗಂಡನ ಮುಖಾಂತರ ಸುದ್ದಿಯನ್ನು ಕಳಿಸಿ ರಾಮದೇವರ ಪೆಟ್ಟಿಗೆಯನ್ನು ಮೊದಲಿಗೆ ಹೊರಗೆ ಸಾಗಿಸ್ತಾರೆ. ಅಕಸ್ಮಾತ್ ಇವನೇನಾದರೂ ಬಂದಿ ಮಾಡಿದ್ರು ದೇವರ ಪೆಟ್ಟಿಗೆಯಲ್ಲಿ ಸಿಕ್ಕೊಂಡು ಕೊಡೋದು ಬೇಡ, ಮುಸಲ್ನ ಹತ್ರ ಅದು ಸಾಗಲಿ ಹೊರಗೆ ಅಂತ ದೇವರ ಪೆಟ್ಟಿಗೆಯನ್ನು ತಕ್ಷಣಕ್ಕೆ ಹೊರಗೆ ಸಾಗಿಸಿಬಿಡ್ತಾರೆ. ಅದು ಪಂಢರಪುರಕ್ಕೆ ಹೋಗ್ತದೆ. ಈ ಸಂದರ್ಭದೊಳಗೆ ಇಲ್ಲಿ ಮತ್ತು ಸತ್ಯಾಭಿನವ ತೀರ್ಥರು ಮಾತ್ರ ಇರ್ತಾರೆ. ಆಗ ಅವನಂತಾನೆ, ಓಹೋ, ಹಾಗಾದರೆ ಮಂತ್ರಿಗಳಿಗೆ ಅವರ ಬಗ್ಗೆ ಇಷ್ಟು ಗೌರವ ಇದ್ದರೆ ಜಪ್ತಿ ಮಾಡೋದೇನು ಬೇಡ, ಮತ್ತೆ ಅವರನ್ನು ಕರೆದುಕೊಂಡು ಬನ್ನಿ ಅಂತ ಈ ರೀತಿಯಾಗಿ ಹೇಳ್ತಾರೆ. ಅವರ ಯೋಗ್ಯತೆಯಾದರೂ ಹೇಗಿದೆ, ಅವರ ವ್ಯಕ್ತಿತ್ವವಾದರೂ ಹೇಗಿದೆ ಅಂತನ್ನೋದನ್ನು ನಾನು ನೋಡ್ತೇನೆ. ನೋಡೋದರೂ ನೋಡಬೇಕಲ್ಲ ಅಂತಂದರೆ ನೋಡಲಿಕ್ಕೆಲ್ಲ ಬಿಡೋದಿಲ್ಲ ಅಂತಂದಾಗ ಒಂದು ಅವರ ಚಿತ್ರ ಬರೆಸಿ ನನಗೆ ಕೊಡ್ರಿ ಅಂತ ಕೇಳ್ತಾನೆ ಔರಂಗಜೇಬ. ಅವರ ಚಿತ್ರ ಬರೆಸಿ ಕೊಡ್ರಿ ಅಂದರೆ ಒಳ್ಳೆ ಒಬ್ಬ ಚಿತ್ರಕಾರನನ್ನು ಕರೆದು ಉತ್ತಮವಾದ ಚಿತ್ರವನ್ನು ಬರೆಸಿ ಅದನ್ನು ಒಯ್ದು ಕೊಡ್ತಾರೆ. ಹೀಗಿದ್ದಾರೆ ನೋಡು ಸತ್ಯಾಭಿನವ ತೀರ್ಥರು, ನೀನು ಯಾರನ್ನ ಬಂದಿ ಮಾಡಬೇಕು ಅಂತ ಮಾಡಿದ್ದಿ, ಅವರೇನಲ್ಲ ಒಬ್ಬ ವಿರಕ್ತ ಸನ್ಯಾಸಿಗಳಿದ್ದಾರೆ ಅಂತ ಚಿತ್ರ ಒಯ್ದು ತೋರಿಸ್ತಾರೆ. ಆದರೆ ಈ ತೋರಿಸುವವನಿಗೆ ಚಿತ್ರ ಅಷ್ಟೇ ಕಾಣಿಸ್ತಿತ್ತು. ಔರಂಗಜೇಬನಿಗೆ ಆ ಚಿತ್ರದ ಹಿಂದೆ ರಾಮದೇವರು ಧನುರ್ಬಾಣಗಳನ್ನು ಹಿಡಿದುಕೊಂಡು ರಾಮ, ಲಕ್ಷ್ಮಣ, ಸೀತೆ, ಹನುಮಂತ ದೇವರು ಸುತ್ತಮುತ್ತಲು ನಿಂತು ಈ ಯತಿಗಳನ್ನು ರಕ್ಷಣೆ ಮಾಡುವುದಕ್ಕಾಗಿ ನಿಂತಂತೆ ಹಿಂದೆ ಭಾಸವಾಗ್ತದೆ. ಚಿತ್ರದಲ್ಲಿ ತೆಗೆದಿದ್ದಿಲ್ಲ ಅದು, ಚಿತ್ರದಲ್ಲಿ ಚಿತ್ರ ಮಾತ್ರ. ಚಿತ್ರದ ಹಿಂದೆ ವ್ಯಕ್ತಿಗಳು ನಿಂತು ರಕ್ಷಣೆ ಮಾಡತಕ್ಕಂತಹ ಒಂದು ದೃಶ್ಯ ನೋಡಿ, ಇದೇನಪ್ಪ ಚಿತ್ರದಲ್ಲಿ ವ್ಯಕ್ತಿಗಳು ಓಡಾಡಿದ್ದು ಕಾಣಿಸ್ತದಲ್ಲ ಅಂತ ಹೆದರಿ, ಅವನಿಗೇನು ರಾಮದೇವರು ಅಂತ ಗೊತ್ತಾಗಿಲ್ಲ, ಏನೋ ಹೆದರಿ ಗಾಬರಿಯಾಗಿ ದುರ್ಯೋಧನನಿಗೆ ಕೃಷ್ಣ ಕಂಡಂತೆ, ರಾಮ ಕಂಡ ಅಂದ ಮಾತ್ರಕ್ಕೆ ಅವನು ದೊಡ್ಡವನಲ್ಲ, ರಾಮದೇವರನ್ನು ಕಂಡು ಗಾಬರಿಯಾಗಿ ಅವನು ಹೇಳಿದ, ಮಹಾರಾಯ ಇವರನ್ನು ಮೊದಲಿಗೆ ಈ ಶಿಬಿರದಿಂದ ಹೊರಗೆ ಕಳಿಸ್ರಿ, ಇವರು ಉಸಾಫರಿ ಹೋಗೋದು ಬೇಡ ಅಂತ ಹೇಳಿ ಶರಣಾಗತನಾಗ್ತಾನೆ. ಆದರೆ ನಾರೋಭಾಸ್ಕರ ಅಂತಾನೆ, ನೋಡು ನೀನು ಮೊದಲಿಗೆ ಅವರಿಗೆ ಅವಮಾನ ಮಾಡಿದಿ, ಅವರನ್ನು ಕಟ್ಕೊಂಡು ಬಾ ಅಂತ ಆದೇಶ ಕಳಿಸಿದಿ, ಬಂಗಾರ ಬೆಳ್ಳಿ ತಗೊಂಡು ಬಾ ಅಂತ ಹೇಳಿ ಕಳಿಸಿದಿ, ಇಷ್ಟೆಲ್ಲ ಮಾಡಿರತಕ್ಕಂತಹ ನೀನು ಈಗ ಬರೀ ಅವ್ರನ್ನ ಹಾಗೆ ಕಳಿಸು ಅಂದರೆ ನಾನ್ಯಾಕೆ ಕೇಳ್ತೇನೆ? ನಾನು ಕೇಳುವುದಿಲ್ಲ, ಹಾಗೆ ಕಳಿಸ್ಲಿಕ್ಕೆ ನಾನು ಒಪ್ಪೋದಿಲ್ಲ. ಹಾಗಾದ್ರೆ ಏನು ಮಾಡ್ಬೇಕಂತಿ ಮಹಾರಾಯ ನೀನು ಅಂದೆ. ಇಲ್ಲಿ ಹಿಡ್ಕೊಂಡು ಈ ಬ್ರಹ್ಮಪುರಿ ಹಿಡ್ಕೊಂಡು ಪಂಢರಪುರದ ತನಕ ಅವರಿಗೆ ಒಳ್ಳೆ ಆನೆಯ ಮೇಲೆ ಮೆರವಣಿಗೆ ಮಾಡಿ ನಿನ್ನ ಚತುರಂಗ ಸೈನ್ಯವನ್ನು ಕೊಟ್ಟು ವೈಭವದಿಂದ ಅವರನ್ನು ಊರಿಗೆ ಮುಟ್ಟಿಸ್ಬೇಕು. ಹಾಗೆ ಮಾಡಿದರೆ ನೀನು ಮಾಡಿದ ತಪ್ಪಿಗೆ ಅದು ಸರಿಯಾಗಿರತಕ್ಕಂತಹ ಮತ್ತೆ ಪ್ರಾಯಶ್ಚಿತ್ತವಾಗತ್ತೆ ಅಂತ ಹೇಳಿದರೆ ನನ್ನ ಮಾತೇ ಆಡಿಸ್ಬೇಡ, ನಿನಗೆ ಸರ್ವಾಧಿಕಾರ ಕೊಟ್ಟಿದ್ದೇನೆ, ನೀನು ಏನು ಮರ್ಯಾದೆ ಮಾಡ್ತೀಯೋ ಮಾಡ್ಕೋ, ಇಲ್ಲಿಂದ ಮಾತ್ರ ಅವ್ರನ್ನ ಕಳಿಸು, ಅವರ ಮಹಾನುಭಾವರು, ಅವರನ್ನು ಇಲ್ಲಿ ಇಟ್ಟುಕೊಂಡ್ರೆ ಮತ್ತೆ ನನ್ನದು ಅಪರಾಧವಾಗತ್ತೆ ಅಂತನ್ನುವ ಮಾತನ್ನು ಔರಂಗಜೇಬ್ ಹೇಳ್ತಾನೆ ಅಂತನ್ನುವ ಕಥೆ ಮಾತಲ್ಲಿ ಬರ್ತದೆ. ಹೀಗೆ ರಾಜರ ಬಾಧೆ ಬಂದಾಗ, ಚೋರರ ಬಾಧೆ ಬಂದಾಗ, ಅಗ್ನಿ ಬಾಧೆ ಬಂದಾಗ ಕೇವಲ ಗುರುಸ್ಮರಣವನ್ನು ಮಾಡಿ ಅದನ್ನು ದಾಟಿ ಬಂದಂತಹ ಮಹಾನುಭಾವರು ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳ ಗುರು ಎಂಬುದಾಗಿ ಅವರ ಇತಿಹಾಸದಲ್ಲಿ ನಾವು ಕಾಣುತ್ತೇವೆ. ಅಂತಹ ಮಹನೀಯರು ನಮಗೆ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಗುರುಭಕ್ತಿಯನ್ನು, ದೈವಭಕ್ತಿಯನ್ನು ಕೊಟ್ಟು ಅನುಗ್ರಹ ಮಾಡಲಿ ಅಂತ ಕೇಳಿಕೊಳ್ಳಿ. ಶ್ರೀಕೃಷ್ಣಾರ್ಪಣ.